ಪುನರ್ಜನ್ಮ ಶ್ರೀ ವೃಷಭನಾಥರಿಂದ ಮಹಾವೀರರವರಿಗೆ 24 ತೀರ್ಥಂಕರರಿಗೆ ಜಯವಾಗಲಿ. ಪರಮಪೂಜ್ಯ ಆಚಾರ್ಯ ಚಾರಿತ್ರ ಚಕ್ರವರ್ತಿ ಶಾಂತಿಸಾಗರ ಮಹಾರಾಜರಿಗೆ ಜಯವಾಗಲಿ. ಪರಮಪೂಜ್ಯ ಆಚಾರ್ಯತ್ನ ಬಾಹುಬಲಿ ಮಹಾರಾಜರಿಗೆ ಜಯವಾಗಲಿ. ಸಮಸ್ತ ಶಿಕ್ಷಣ ಗುರುಗಳಿಗೆ ಜಯವಾಗಲಿ. ಪೂಜ್ಯ ದೀಕ್ಷಾಗುರು ಉಪದೇಶಕರ ಅರ್ಹತ್ ಬಲಿ ಮಹಾರಾಜರಿಗೆ ಜಯವಾಗಲಿ. ಬಂಧುಗಳೇ, ಈಗ ವಿಷಯ ಇದೆ ಪುನರ್ಜನ್ಮ. ಪುನರ್ಜನ್ಮ ಪುನರ್ಜನ್ಮ ಇದೆಯೋ ಇಲ್ಲವೋ ಅನ್ನೋದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಬರ್ತವೆ. ಸಾಕಷ್ಟು ಜನ ಪಾಪ ಬಂದು ಇದನ್ನು ಪ್ರಶ್ನೆ ಮಾಡ್ತಾರೆ, ಮಹಾರಾಜರೇ ಪುನರ್ಜನ್ಮ ಇದೆಯಾ? ಬಂಧುಗಳೇ, ಈ ಪುನರ್ಜನ್ಮ ಇದೆಯೋ ಅಥವಾ ಇಲ್ವೋ ಅದನ್ನು ತೀರ್ಮಾನ ಮಾಡುವಂಥ ಅವಕಾಶ ಅಧಿಕಾರ ನಾವು ನಿಮಗೆ ಕೊಡ್ತೀವಿ. ಮೊದಲು ನಾವು ಏನು ಹೇಳ್ತೀವಿ ಅನ್ನೋದನ್ನು ಸ್ವಲ್ಪ ಗಮನ ಇಟ್ಟು ಕೇಳ್ರಿ. ನೋಡಿ, ಅಜ್ಞಾನ ಅಂಧಕಾರದಲ್ಲಿ ನಮ್ಮದು ಅನಾದಿ ಕಾಲ ವ್ಯರ್ಥ ಆಗಿ ಹೋಗಿದೆ. ಅನೇಕ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಸಿಕ್ಕದ ಕಾರಣ ನಾವು ಅವರಿವರಿಂದ ಕೇಳಿ ಪಡೆದಂಥ ಉತ್ತರಗಳಲ್ಲಿ ನಾವು ಸಂತುಷ್ಟರಾಗಿ ಮತ್ತೆ ಅದರ ಬಗ್ಗೆ ನಾವು ಶ್ರದ್ಧೆ ಕೂಡ ಮಾಡಿದ್ದೀವಿ. ಅವರಿವರು ಸಾಮಾನ್ಯ ಮನಸ್ಸರು ಅವರಿವರಿಗೆ ಮನಸ್ಸಿಗೆ ಹೇಗೆ ಬರ್ತದೆ ಹಾಗಾಗಿ ಎಲ್ಲ ಹೇಳಿ ನಮ್ಮನ್ನು ಸಮಾಧಾನ ಮಾಡಿದರು. ಆವಾಗ ಅದರಿಂದ ನಾವು ಸಮಾಧಾನ ಆದವು ತಾತ್ಕಾಲಿಕ. ಆದರೆ ಕೂಡ ಅಂತರ್ಮನ ಆ ಮಾತನ್ನು ಒಪ್ಪೋದಕ್ಕೆ ತಯಾರಾಗಿಲ್ಲ. ಪದೇ ಪದೇ ಬಂದು ಕೇಳ್ತದೆ ಅಂತರ್ಮನ, ಅವ ನಮಗೆ ಹೇಳಿದ ವಿಷಯ ಸತ್ಯ ಇದೆಯೋ ಸುಳ್ಳಿದೆಯೋ? ಬಂಧುಗಳೇ, ಇದು ಪ್ರಶ್ನೆ ಉತ್ತರ ಅನಾದಿ ಕಾಲದಿಂದ ಇದೆ. ಇದಕ್ಕೆ ನಮಗೆ ಇವತ್ತಿನವರೆಗೆ ಉತ್ತರ ಸಿಕ್ಕಿಲ್ಲ. ಆದರೆ ಉತ್ತರ ಸಿಕ್ಕಿಲ್ಲ ಅಂದರೆ ನಮ್ಮ ಪಾಪಕರ್ಮದಿಂದ ಉತ್ತರ ಸಿಕ್ಕಿಲ್ಲ. ಉತ್ತರ ಇಲ್ಲ ಅದಕ್ಕೋಸ್ಕರ ಸಿಕ್ಕಿಲ್ಲ ಹಾಗಲ್ಲ. ಉತ್ತರ ಇಲ್ಲ ಅದಕ್ಕೋಸ್ಕರ ನಮಗೆ ಉತ್ತರ ಸಿಕ್ಕಿಲ್ಲ ಹಾಗಲ್ಲ. ಹಾಗೆ ಇಲ್ಲ, ಉತ್ತರ ಎಲ್ಲದಕ್ಕೂ ಉತ್ತರ ಇದೆ. ಆದರೆ ನಮಗೆ ನಮ್ಮ ಅಷ್ಟು ಸಾಮರ್ಥ್ಯ ಆಗಿಲ್ಲ, ನಮ್ಮ ಅಷ್ಟು ಪುಣ್ಯ ಆಗಿಲ್ಲ ಆ ಉತ್ತರವನ್ನು ತಿಳಿಯುವಂಥದ್ದು. ಉತ್ತರ ಇದೆ, ಪುನರ್ಜನ್ಮ ಇದೆಯಾ? ಉತ್ತರ ಇದೆ, ಎಲ್ಲದಕ್ಕೂ ಉತ್ತರ ಇದೆ, ಏನೂ ಪ್ರಾಬ್ಲಮ್ ಇಲ್ಲ. ಜೈನಾಗಮದಲ್ಲಿ ಎಲ್ಲದಕ್ಕೂ ಉತ್ತರ ಇದೆ. ನಾವು ಅದನ್ನ ಆ ಉತ್ತರವನ್ನು ಆ ಸತ್ಯವನ್ನು ಪಡ್ಕೊಳ್ಳೋದಿಕ್ಕೆ, ಆ ಸತ್ಯ ಪಡೆಯೋದಿಕ್ಕೆ ನಾವು ಯೋಗ್ಯರಾಗಿಲ್ಲ, ಆ ಪುಣ್ಯವನ್ನು ನಾವು ಸಂಗ್ರಹ ಮಾಡಿಲ್ಲ ಅಂತ ಅರ್ಥ. ಹೇಗೆ ಇರಲಿ ಬಂಧುಗಳೇ, ಈಗ ಈ ಜನ್ಮದಲ್ಲಿ ನಮಗೆ ಆ ಸತ್ಯವನ್ನು ತಿಳಿಯುವಂಥ ಪುಣ್ಯ ಅವಕಾಶ ಒದಗಿ ಬಂದಿದೆ. ಈಗ ಅದ್ರ ಬಗ್ಗೆ ಸತ್ಯ ಹೇಳಲಾಗ್ತದೆ ಇಲ್ಲಿ. ಆ ಸತ್ಯ ವಿಚಾರ ಏನು? ಪುನರ್ಜನ್ಮ ಇದೆಯಾ ಪ್ರಶ್ನೆ. ಅದರ ಉತ್ತರ ನೀವೇ ಅಂತಿಮದಲ್ಲಿ ನಮ್ಗೆ ಹೇಳಿ, ಪುನರ್ಜನ್ಮ ಇದೆ ಅಥವಾ ಇಲ್ಲ. ನಾವೇನು ನಿಮ್ಗೇನು ಹೇಳಲ್ಲ. ಈಗ ಬಂಧುಗಳೇ, ವಿಷಯ ಪ್ರಾರಂಭ ಮಾಡೋಣ. ನೀವು ತಯಾರಾಗಿದ್ದೀರಲ್ಲ? ಸ್ಟಾರ್ಟ್. ಪುನರ್ಜನ್ಮದ ತಿಳುವಳಿಕೆ ಶ್ರದ್ಧೆ ನಿಮಗೆ ಬರಬೇಕಾದ್ರೆ ಪ್ರಪ್ರಥಮವಾಗಿ ನಿಮಗೆ 6 ದ್ರವ್ಯಗಳ ಬಗ್ಗೆ ಸಂಕ್ಷಿಪ್ತ ಜ್ಞಾನ ಶ್ರದ್ಧೆ ಅವಶ್ಯಕ. ಯಾರಿಗೆ 6 ದ್ರವ್ಯಗಳ ಬಗ್ಗೆ ಶ್ರದ್ಧೆ ಮತ್ತು ಜ್ಞಾನ ಆಗಿಲ್ಲ, ಆ ಜೀವಕ್ಕೆ ಪುನರ್ಜನ್ಮದ ಬಗ್ಗೆ ನಿರ್ಣಯ ಮಾಡುವ ಅಧಿಕಾರ ಇಲ್ಲ. ಅವನು ನಿರ್ಣಯ ಮಾಡೋಕ್ಕಾಗಲ್ಲ. ಅಕಸ್ಮಾತ್ ಅವನ ಮನಸ್ಸಿಗೆ ತಕ್ಕ ಹಾಗೆ ಹೇಗಾದರೂ ನಿರ್ಣಯ ಮಾಡಿದ ಅಂದರೂ ಕೂಡ ಅದು ತಪ್ಪಾಗ್ತದೆ, ಅದು ಸತ್ಯ ಇರಲ್ಲ, ಸುಳ್ಳು, ವ್ಯರ್ಥ ಆಗಿ ಹೋಗ್ತದೆ, ಸಮಯ ವ್ಯರ್ಥ, ಅನಾವಶ್ಯಕ ಟೈಮ್ ವೇಸ್ಟ್. ಬಂಧುಗಳೇ, ಈಗ ಈ ಆಕಾಶ ಅಂತ ನಾವು ಏನು ಕರಿತೀವಲ್ಲ, ಈ ಆಕಾಶದ 2 ವಿಭಾಗಗಳಿದ್ದಾವೆ. ಆ ವಿಭಾಗದಲ್ಲಿ, ಆ ಅನಂತ ಆಕಾಶದ ಮಧ್ಯದಲ್ಲಿ ಒಂದು ಭಾಗ ಇದೆ. ಅದು 343 ಘನರಜ್ಜು ಪ್ರಮಾಣ ಲೋಕಾಕಾಶ ಪ್ರದೇಶ ಇದೆ. ಅದನ್ನು ಲೋಕಾಕಾಶ ಪ್ರದೇಶ ಅಂತ ಕರೀತಾರೆ. ಅದರ ಹೊರಗಡೆ ಇರುವಂಥ ಆಕಾಶ ಖಾಲಿ ಕೇವಲ ಆಕಾಶ ಮಾತ್ರ. ಅದರಲ್ಲಿ ಬೇರೆ ಯಾವುದೇ ರೀತಿ ದ್ರವ್ಯಗಳು ಇಲ್ಲ. ಅಲ್ಲೇನು ಸೂರ್ಯ ಇಲ್ಲ, ಚಂದ್ರ ಇಲ್ಲ, ಮರ ಗಿಡಗಳಿಲ್ಲ, ಅಲ್ಲೇನು ಮಳೆ ಬರೋದಿಲ್ಲ, ಅಲ್ಲೇನು ನೀರಿಲ್ಲ, ಅಲ್ಲೇನು ಜೀವ ಇಲ್ಲ, ಅಲ್ಲೇನು ಧರ್ಮದ್ರವ್ಯ ಇಲ್ಲ, ಅಲ್ಲೇನು ಅಧರ್ಮದ್ರವ್ಯ ಇಲ್ಲ, ಅಲ್ಲಿ ಕಾಲದ್ರವ್ಯ ಇಲ್ಲ. ಕೇವಲ ಒಂದು ಆಕಾಶ ದ್ರವ್ಯ ಮಾತ್ರ ಇದೆ. ಅದನ್ನು ಅಲೋಕಾಕಾಶ ಅಂತ ಕರೀತಾರೆ. ಮತ್ತು ಇದರ ಒಳಗಡೆ ಇರುವಂಥ ಎಲ್ಲ ಭಾಗವನ್ನು ಲೋಕಾಕಾಶ ಅಂತ ಕರೀತಾರೆ. ಇಲ್ಲಿ 6 ದ್ರವ್ಯಗಳು ಇದ್ದಾವೆ. 6 ದ್ರವ್ಯಗಳಿಂದ ಇದು ವ್ಯಾಪ್ತವಾಗಿದೆ. ಹೇಗೆ ಒಂದು ಗ್ಲಾಸ್ ಲಿಂಬು ಶರ್ಬತ್, ಆ ಲಿಂಬು ಶರ್ಬತ್ ಒಳಗಡೆ ನೀರು, ಸಕ್ಕರೆ ಅಂಶ ಅಂದರೆ ಸಿಹಿ ಅಂಶ, ಹುಳಿಯ ಅಂಶ ಮತ್ತು ಅದು ತಣ್ಣಗಿರೋದು ಎಲ್ಲನ ಒಂದು ಗ್ಲಾಸ್ ಒಳಗಡೆ ಹೇಗೆ ಶೇಖರಣೆ ಆಗಿರ್ತದೆ ಒಂದೇ ಜಾಗದಲ್ಲಿ, ಅದೇ ರೀತಿ
ಒಂದೇ ಜಾಗದಲ್ಲಿ ಯಾವುದೇ ಸಮಸ್ಯೆ ಆಗದೇನೆ 6 ದ್ರವ್ಯಗಳ ಶೇಖರಣೆ ಇದೆ. ಆ ಶೇಖರಣೆ ಆಗಿರುವಂಥ ಭಾಗವನ್ನೇ ಈ ಲೋಕಾಕಾಶ ಅಂತ ಕರೀತಾರೆ. ಇನ್ನೊಂದು ಉದಾಹರಣೆ ಕೇಳಿ. ಒಂದು ಮಾವಿನ ಹಣ್ಣಿದೆ. ಆ ಮಾವಿನ ಹಣ್ಣಿನಲ್ಲಿ ಅದರ ಭಾರ ಅಂದರೆ ವೆಯ್ಟ್, ಭಾರ, ಇನ್ನು ಹುಳಿ, ಸಿಹಿ, ರುಚಿ, ಬಣ್ಣ ಎಲ್ಲ ಒಂದೇ ಸ್ಥಳದಲ್ಲಿ ಶೇಖರಣೆ ಆಗಿದೆ. ಬಣ್ಣ ಬೇರೆ ಸ್ಥಳದಲ್ಲಿದೆ, ರುಚಿ ಬೇರೆ ಸ್ಥಳದಲ್ಲಿದೆ, ಹುಳಿ ಸಿಹಿ ಎಲ್ಲ ಬೇರೆ, ಹಾಗಿಲ್ಲ, ಒಂದೇ ಸ್ಥಳದಲ್ಲಿ ಎಲ್ಲ ಇದಾವೆ ನೋಡ್ರಿ. ಅದೇ ರೀತಿ ಈ ಒಂದು ಆಕಾಶದ ಅಂದರೆ ಲೋಕಾಕಾಶದ, ಅಲೋಕಾಕಾಶದಲ್ಲಿ ನಿಮ್ಗೆ ಗೊತ್ತಾಯಿತು, ಅಲೋಕಾಕಾಶದ ವಿಚಾರನೇ ಇಲ್ಲ, ಅಲ್ಲಿ ಖಾಲಿ ಒಂದು ಆಕಾಶ ದ್ರವ್ಯ ಇದೆ, ಅಲ್ಲಿ ವಿಚಾರನೇ ಇಲ್ಲ. ಈಗ ಲೋಕಾಕಾಶದ ಒಳಗಡೆ ವಿಚಾರ ನಡೀತಾ ಇದೆ. ಲೋಕಾಕಾಶದ ಒಳಗಡೆ 6 ದ್ರವ್ಯಗಳಿದ್ದಾವೆ. ಲೋಕಾಕಾಶದ ಒಳಗಡೆ 6 ದ್ರವ್ಯಗಳು. ಇನ್ನೂ ಒಂದು ಉದಾಹರಣೆ ಕೇಳಿ ಬಂಧುಗಳೇ. ಈ 6 ದ್ರವ್ಯಗಳು ಒಂದೇ ಜಾಗದಲ್ಲಿ ಹೇಗಿದ್ದಾವೆ ಅನ್ನೋದು ಇನ್ನೊಂದು ಉದಾಹರಣೆ ಕೇಳಿ. ನೋಡಿ, ಒಂದು ಕೋಣೆ ಇದೆ ಅಂದರೆ ರೂಮ್. ಆ ಕೋಣೆಯ ಒಳಗಡೆ ಒಂದು ಬಿಳಿ ಬಣ್ಣದ ಲೈಟ್ ಹಾಕಿದ್ದಾರೆ, ಇನ್ನೊಂದು ನೀಲಿಯ ಬಣ್ಣದ ಲೈಟ್ ಹಾಕಿದ್ದಾರೆ, ಇನ್ನೊಂದು ಕೆಂಪು ಬಣ್ಣದ ಲೈಟ್ ಹಾಕಿದ್ದಾರೆ, ಇನ್ನೊಂದು ಹಳದಿ ಬಣ್ಣದ ಲೈಟ್ ಹಾಕಿದ್ದಾರೆ. ಆದರೆ ಎಲ್ಲ ಬೇರೆ ಬೇರೆ ಲೈಟಿನ ಪ್ರಕಾಶಗಳು ಕೂಡ ಆ ಒಂದು ರೂಮಿನ ಒಳಗಡೆ ತುಂಬಿಕೊಂಡಿದ್ದಾವೆ. ಆ ಬೇರೆ ಬೇರೆ ಪ್ರಕಾಶದಲ್ಲಿ ಯಾವುದೇ ರೀತಿ ಜಗಳ ಆಗ್ತಾ ಇಲ್ಲ. ಅರ್ಥ ಆಯಿತು? ಹಾಂ, ಇದು ಆಶ್ಚರ್ಯ ಅಲ್ವಾ? ಆಶ್ಚರ್ಯ ಆದರೂ ಕೂಡ ಈ ಸತ್ಯ ಇದೆ. ಇದನ್ನು ಜಿನೇಂದ್ರ ಭಗವಾನರು ವಸ್ತುವಿನ ಅವಗಾಹನ ಶಕ್ತಿ ಅಂತ ಕರೆದಿದ್ದಾರೆ. ನಾವಲ್ಲ ಬಂಧುಗಳೇ, ಇದನ್ನ ನಾವು ನಿರ್ಣಯ ಮಾಡೋದಕ್ಕಾಗಲ್ಲ. ಇದು ನಮ್ಮ ಜ್ಞಾನದ ವಿಚಾರ ಅಲ್ಲ, ನಮ್ಮ ಜ್ಞಾನದಲ್ಲಿ ನಾವು ಹೇಳ್ತಿರೋ ಮಾತಲ್ಲ. ಇದು ಜಿನೇಂದ್ರ ಭಗವಾನರ ಜ್ಞಾನದ ವಿಚಾರದಲ್ಲಿ ನಾವು ಹೇಳ್ತಿರೋ ಮಾತು. ಇದು ನಮ್ಮ ಜ್ಞಾನದಲ್ಲಿ ನಿಲ್ಕುವಂಥ ವಿಷಯ ಅಲ್ಲ. ಜಿನೇಂದ್ರ ಭಗವಾನರು ಇದನ್ನು ಅವಗಾಹನ ಶಕ್ತಿ ಅಂತ ಕರೆದಿದ್ದಾರೆ. ವಸ್ತುವಿನ ಅವಗಾಹನ ಶಕ್ತಿ. ಎಲ್ಲ ವಸ್ತುವಿನಲ್ಲಿ ಈ ಅವಗಾಹನ ಶಕ್ತಿ ಇದೆ. ಈ ಶಕ್ತಿಯಿಂದನೇ ಈ 343 ಘನರಜ್ಜು ಪ್ರಮಾಣದ ಈ ಲೋಕಾಕಾಶ ಪ್ರದೇಶದಲ್ಲಿ 6 ದ್ರವ್ಯಗಳು, ಆ ಸಂಪೂರ್ಣ ಸಮೂಹ ಯಾವುದೇ ರೀತಿ ವಿರೋಧ ಇಲ್ಲದೇನೆ ಒಂದೇ ಸ್ಥಳದಲ್ಲಿ ಇರ್ತವೆ. ಕೇವಲ ಜ್ಞಾನಿ ಭಗವಾನರು ಆ ದ್ರವ್ಯಗಳನ್ನು 6 ದ್ರವ್ಯ ಅಂತ ಗುರುತಿಸಿದ್ದಾರೆ. ಅವರ ಜ್ಞಾನದಿಂದ, ದರ್ಶನದಿಂದ ನೋಡಿದ್ದಾರೆ, ತಿಳಿದಿದ್ದಾರೆ, ಹೇಳಿದ್ದಾರೆ. ಆ ದ್ರವ್ಯಗಳ ಬಗ್ಗೆ ಕೇಳ್ರಿ ಬಂಧುಗಳೇ. ಅದು ಕ್ರಮವಾಗಿ ಹೇಳಬೇಕು, ಹಿಂದೆ ಮುಂದೆ ಯಾವಾಗಲೂ ಹೇಳಬಾರ್ದು. 1 ಜೀವದ್ರವ್ಯ, 2 ಪುದ್ಗಲ ದ್ರವ್ಯ, 3 ಧರ್ಮದ್ರವ್ಯ, 4 ಅಧರ್ಮ ದ್ರವ್ಯ, 5 ಆಕಾಶ ದ್ರವ್ಯ, 6 ಕಾಲದ್ರವ್ಯ. ಹಾಗಂತ ಅವರು ತಮ್ಮ ಜ್ಞಾನದಿಂದ ಅಂದರೆ ಆ ದಿವ್ಯ ಕೇವಲ ಜ್ಞಾನದಿಂದ, ಕೇವಲ ದರ್ಶನದಿಂದ ತಿಳಿದು ಹೇಳಿದ್ದಾರೆ. ಅದು ನಾವು ನೀವು ಹೇಳುವಂಥ ವಿಷಯ ಅಲ್ಲ. ಇದು ಅಸಂಭವ ಕೆಲಸ ಇದೆ. ನಾವು ಇದನ್ನು ಗುರುತಿಸೋದಕ್ಕೆ ಅಷ್ಟು ಸುಲಭ ಇಲ್ಲ. ಇದು ನಿಮಗೆ ಮುಂದೆ ಮುಂದೆ ಹೇಳ್ತಿದ್ದೀವಿ, ಅವಾಗ ಗೊತ್ತಾಗುತ್ತೆ ನಿಮ್ಗೆ ಏನು ಅಂತೇಳಿ. ಅದರೊಳಗಡೆ ರಹಸ್ಯ ಗೊತ್ತಾಗ್ತದೆ. ಇದ್ರ ಒಳಗಡೆ ಬಂಧುಗಳೇ ಈಗ 6 ದ್ರವ್ಯಗಳು. ಅದು ಇನ್ನೊಂದ್ಸಲ ಕೇಳ್ರಿ. ಇಲ್ಲಿ 6 ದ್ರವ್ಯ ಆಯಿತು, ಲೆಕ್ಕ ಇಟ್ಟಿದ್ದಾರಲ್ಲ. ಅದನ್ನು ಹಿಂದೆ ಮುಂದೆ ಯಾವಾಗಲೂ ಹೇಳೋದಿಲ್ಲ. ಜೀವ, ಪುದ್ಗಲ, ಧರ್ಮ, ಅಧರ್ಮ, ಆಕಾಶ, ಕಾಲ. ಅಲ್ಲಿ ದ್ರವ್ಯ 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 ಅಂತ ಸೇರಿಸ್ತಾ ಹೋಗಬೇಕು ನಿಮ್ಮ ಬುದ್ಧಿಯಲ್ಲಿ. ಜೀವದ್ರವ್ಯ, ಪುದ್ಗಲ ದ್ರವ್ಯ, ಧರ್ಮದ್ರವ್ಯ, ಅಧರ್ಮ ದ್ರವ್ಯ, ಆಕಾಶ ದ್ರವ್ಯ, ಕಾಲದ್ರವ್ಯ, ಹಾಗೆ ಹೇಳ್ತಾ ಹೋಗಬೇಕು. ಆಯಿತು? ಇನ್ನು ಕೇಳ್ರಿ. ಇದರಲ್ಲಿ ಈ 6 ದ್ರವ್ಯದಲ್ಲಿ ಜೀವದ್ರವ್ಯ ಮತ್ತು ಪುದ್ಗಲ ದ್ರವ್ಯ 2 ಕ್ರಿಯಾಶೀಲ ದ್ರವ್ಯಗಳಿವೆ. ಅಂದರೆ ಕ್ರಿಯೆ ಮಾಡ್ತಾವೆ ಇವು, ಸುಮ್ಮನಿರಲ್ಲ. ಏನಾರು ಮಾಡ್ತಿರ್ತಾವೆ. ಅಂದರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗುತ್ತಾ ಬರುತ್ತಾ ಏನಾರು ಒಂದು ಕ್ರಿಯೆ ಮಾಡ್ತಾ ಇರ್ತಾವೆ. ಉದಾಹರಣೆಗೆ ನಾವು ಜೀವಗಳಿದ್ದೀವಲ್ಲ, ಎಲ್ಲೆಲ್ಲಿ ಬೇಕಾದ್ರೂ ತಿರುಗಾಡಿ ಬರ್ತಿರ್ತೀವಿ, ಏನು ಬೇಕಾದ್ರೂ ಮಾಡ್ತಿರ್ತೀವಲ್ಲ, ಮಾತಾಡ್ತಿರ್ತೀವಿ, ಕೆಲಸ ಮಾಡ್ತಿರ್ತೀವಿ, ಅಲ್ಲಿ ಓಡಾಡ್ತಿರ್ತೀವಿ, ಅದಿದು ಮಾತಾಡ್ತಿರ್ತೀವಿ, ಏನಾದ್ರು ಕ್ರಿಯೆ ಮಾಡ್ತಿರ್ತೀವಲ್ವ. ಅದ್ರ ಬಗ್ಗೆ ನಿಮ್ಗೆ ಜಾಸ್ತಿ ಹೇಳೋದು ಬೇಡ. ನೀವೆಲ್ಲ ಕ್ರಿಯೆಗಳನ್ನು ಮಾಡ್ತಿರ್ತೀರಿ, ನಿಮಗೆ ಗೊತ್ತಿದೆ. ಈ ಪುದ್ಗಲದ ಕೆಲಸ ನೋಡಿ, ಅವು ಕೂಡ ಕ್ರಿಯೆ ಮಾಡ್ತಾನೆ ಇರ್ತಾವೆ, ಸುಮ್ಮನೆ ಇರಲ್ಲ. ಗಡಿಯಾರ ನೋಡ್ರಿ, ಗಡಿಯಾರ ತಿರುಗ್ತಾ ಇರ್ತದೆ. ಶೆಲ್ ಹಾಕಿಬಿಟ್ರೆ ಸಾಕು, ತಿರುಗ್ತಾ ಇರ್ತದೆ. ಬಸ್ಸು, ಕಾರು, ರೈಲು, ವಿಮಾನ, ಫ್ಯಾನ್ಗಳೆಲ್ಲ ತಿರುಗ್ತಾ ಇರ್ತವೆ. ಇನ್ನು ಇವೆಲ್ಲ ಏನಾಗ್ತದೆ, ನಿಮಗೆ ದೊಡ್ಡ ದೊಡ್ಡ ಕೆಲಸಗಳು ಕಣ್ಣಿಗೆ ಕಾಣ್ತವೆ. ಅರ್ಥ ಆಯಿತು? ಇದರಿಂದ ಕೇವಲ ಪರಿವರ್ತನೆ ಆಗ್ತಿರುತ್ತೆ ಅಷ್ಟೇ, ವಸ್ತುವಿನ ನಾಶ ಆಗಲ್ಲ. ವಸ್ತುವಿನ ಗುಣದಲ್ಲಿ ಏನಾಗ್ತಿರುತ್ತೆ, ಖಾಲಿ ಅಲ್ಲಿ ಏನಾಗ್ತಿರುತ್ತೆ ಅಂದರೆ ಪರ್ಯಾಯ ಬದಲಾಗ್ತಾ ಇರುತ್ತೆ. ಅಷ್ಟೇ, ಬೇರೆ ಏನಿಲ್ಲ. ನೋಡಿ, ಈ ಪುದ್ಗಲ ಮತ್ತು ನಮ್ಮ ಜೀವ ಮತ್ತು ಈ ಪುದ್ಗಲ ಇದೆಯಲ್ಲ, ಇದು ಬೆರೆತಿದೆ ಶರೀರ ರೂಪದಲ್ಲಿ ಬೆರೆತಿದೆ. ಅದು ಹಾಲು ಮತ್ತು ನೀರಿನಂತೆ ಬೆರೆತು ಬಿಟ್ಟು ಒಂದೇ ಜಾಗದಲ್ಲಿ ಇದೆ. ಒಂದೇ ಜಾಗದಲ್ಲಿ ಆತ್ಮನೂ ಇದೆ, ಅದೇ ಜಾಗದಲ್ಲಿ ಶರೀರನೂ ಇದೆ. ನಮಗೆ ಅರ್ಥ ಆಯ್ತು ನಿಮಗೆ? ನಿಮ್ಮ ಶರೀರಗಳು ಹೇಗಿದ್ದಾವೆ?
ಯಾವ ಜಾಗದಲ್ಲಿ ಆತ್ಮ ಇದೆ ಅಲ್ಲೇ ಶರೀರ ಇದೆ. ಅದು ಎರಡು ಮಿಕ್ಸ್ ಆಗಿದ್ದಾವೆ. ಹೇಗೆ ಮಿಕ್ಸ್ ಆಗಿದ್ದಾವಂತೆ? ಹಾಲು ಮತ್ತು ನೀರು. ಯಾವುದೇ ಶಾಸ್ತ್ರದಲ್ಲಿ ನೋಡೋಕೆ ಬಂದ್ರೂ ಇದೇ ಉದಾಹರಣೆಯನ್ನು ಆಚಾರ್ಯ ಭಗವಾನರು ಜಾಸ್ತಿ ಕೊಟ್ಟಿದ್ದಾರೆ, ಹಾಲು ಮತ್ತು ನೀರು. ಯಾಕೆಂದರೆ ಹಾಲಿನ ಜೊತೆಯಲ್ಲಿ ನೀರು ಬೆರೆತರೂ ಗೊತ್ತೇ ಆಗಲ್ಲಲ್ವಾ? ಹಾಗೆ ಈ ಆತ್ಮನ ಜೊತೆಯಲ್ಲಿ ಶರೀರ ಬೆರೆತಿದೆ, ಗೊತ್ತೇ ಆಗ್ತಿಲ್ಲ ನಮಗೆ. ಇದು ಬೇರೆ ಬೇರೆ ಅಂತಲೇ ಗೊತ್ತಾಗ್ತಿಲ್ಲ ನೋಡ್ರಿ, ಅಷ್ಟು ಚಂದ ಬೆರೆತು ಬಿಟ್ಟಿದ್ದಾವೆ ಎರಡೂ. ಇಷ್ಟಾದರೂ ಕೂಡ ಜಿನೇಂದ್ರ ಭಗವಾನರು ಹೇಳಿದ್ದಾರೆ, ಜೀವ ತನ್ನ ಸ್ವಭಾವವನ್ನು ಬಿಟ್ಟಿಲ್ಲ, ಪುದ್ಗಲ ತನ್ನ ಸ್ವಭಾವವನ್ನು ಬಿಟ್ಟಿಲ್ಲ. ಅಂದರೆ ನೋಡ್ರಿ, ಜೀವದ ಸ್ವಭಾವ ಯಾವುದು? ಜ್ಞಾನ ದರ್ಶನ. ಇದು ಜೀವದ ಸ್ವಭಾವ ಇದೆ. ಶರೀರದ ಸ್ವಭಾವ ಯಾವುದು ಬಂಧುಗಳೇ? ಸ್ಪರ್ಶ, ರಸ, ಗಂಧ, ವರ್ಣ. ಶರೀರದ ಸ್ವಭಾವ ಇದೆ, ಅಂದರೆ ಪುದ್ಗಲದ ಸ್ವಭಾವ ಇದೆ. ಜೀವದ ಸ್ವಭಾವ ಅಲ್ಲ ಅದು. ಜೀವದ ಸ್ವಭಾವದಲ್ಲಿ ಸ್ಪರ್ಶ, ರಸ, ಗಂಧ, ವರ್ಣ ಅಲ್ಲ. ಜೀವದ ಸ್ವಭಾವ ಅಂದರೆ ಚೈತನ್ಯ ಅಥವಾ ಜ್ಞಾನ ದರ್ಶನ. ಇದು ಜೀವದ ಸ್ವಭಾವ. ಜೀವ ಮತ್ತು ಪುದ್ಗಲ, ಈ ನಮ್ಮದು ಶರೀರ ಮತ್ತು ಈ ಆತ್ಮ ಇರ್ತಾ ಎಷ್ಟು ಸಮಯ ಆಗಿದೆ. ಆದರೂ ಕೂಡ ಆತ್ಮನ ಒಂದು ಪ್ರದೇಶ ಕೂಡ ಪುದ್ಗಲ ಆಗಿಲ್ಲ, ಪುದ್ಗಲದ ಒಂದು ಪ್ರದೇಶ ಕೂಡ ಆತ್ಮ ಆಗಿಲ್ಲ. ನೋಡ್ರಿ, ಎಷ್ಟು ವಿಶೇಷವಾದ ಭಯಂಕರವಾದ ಭಯಾನಕ ಸಿದ್ಧಾಂತವನ್ನು ಜಿನೇಂದ್ರ ಭಗವಾನರು ಹೇಳಿದ್ದಾರೆ. ನೋಡಿ, ನೀವು ವಿಚಾರ ಮಾಡಿ, ನೀವು ಎಷ್ಟು ವಿಚಾರ ಮಾಡ್ತೀರಿ ಮಾಡ್ರಿ ಇದ್ರ ಬಗ್ಗೆ. ಇಲ್ಲಲ್ಲ, ಎಷ್ಟು ವಿಚಾರ ಮಾಡಿದ್ರು ಏನು ಅದರಲ್ಲಿ ಏನೂ ಉತ್ತರ ಸಿಗೋದಿಲ್ವಲ್ಲ. ಜಿನೇಂದ್ರ ಭಗವಾನರು ಅದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ನೋಡ್ರಿ. ಜೀವ ಬೇರೆ ಇದೆ ಮತ್ತು ಪುದ್ಗಲ ಅಂದರೆ ಈ ಶರೀರ ಬೇರೆಯೇ ಇದೆ. ಆದರೂ ಅವು ಎರಡು ಜೊತೆಲಿದ್ದಾವೆ ನೋಡ್ರಿ, ಆದ್ದರಿಂದ ನಮಗೆ ಒಂದೇ ರೀತಿ ಕಾಣ್ತವೆ. ಇನ್ನು ಬಂಧುಗಳೇ, ಜೀವದ ಗುಣ ಏನ? ಜೀವದ ಗುಣ ಅಂದರೆ ಜ್ಞಾನ ದರ್ಶನ. ಪುದ್ಗಲದ ಗುಣ ಏನ? ಸ್ಪರ್ಶ, ರಸ, ಗಂಧ, ವರ್ಣ. ಇದಾಯಿತು ಎರಡು ದ್ರವ್ಯ. ಇನ್ನು ಮೂರನೇ ದ್ರವ್ಯ ಕೇಳ್ರಿ ಇಲ್ಲಿ. ಈ ಜೀವ ಮತ್ತು ಪುದ್ಗಲಗಳು ಆಕಾಶದ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗ್ತವೆ. ಅಂದರೆ ಇದು ಮಾಧ್ಯಮ ಬೇಕಲ್ಲ ಇಲ್ಲಿ, ಅದನ್ನು ಧರ್ಮದ್ರವ್ಯ ಅಂತ ಕರೀತಾರೆ. ನಾವು ಮಾಡುವಂಥ ಧರ್ಮ ಇದಲ್ಲ. ಉಪವಾಸ ಮಾಡಿದ್ರು, ಯಾರ ಪೂಜೆ ಪುರಸ್ಕಾರ ಮಾಡಿದ್ರು, ಅದನ್ನು ಧರ್ಮ ಅದಲ್ಲ, ಹಾಗಲ್ಲ. ಇದು ಬೇರೆ. ಇದನ್ನು ಧರ್ಮದ್ರವ್ಯ ಅಂತ ಕರೀತಾರೆ. ಇದೊಂದು ದ್ರವ್ಯ ಇದೆ, ಅರ್ಥ ಆಯ್ತು ನಿಮಗೆ? ಈ ಲೋಕಾಕಾಶದ ಎಲ್ಲ ಪ್ರದೇಶದಲ್ಲೂ ಒಂದು ದ್ರವ್ಯ ಇದೆ, ಅದನ್ನು ಧರ್ಮದ್ರವ್ಯ ಅಂತ ಕರೀತಾರೆ ನೋಡ್ರಿ. ಇದನ್ನೇ ಸೈನ್ಸ್ನಲ್ಲಿ ಈಥರ್ ಅಂತ ಕರೀತಾರೆ. ಇರಲಿ. ಆದ್ದರಿಂದ ಬಂಧುಗಳೇ, ಈ ಧರ್ಮದ್ರವ್ಯದ ಕಾರಣದಿಂದ ನಮ್ಮ ಸ್ವರ ನಿಮ್ಮ ಕಿವಿಯವರೆಗೆ ಮುಟ್ತಾ ಇದೆ. ಮತ್ತು ಈ ಧರ್ಮದ್ರವ್ಯದ ಕಾರಣದಿಂದಲೇ ನಿಮ್ಮ ಶರೀರದ ಒಳಗಡೆ ರಕ್ತದ ಚಲನೆ ಆಗ್ತಾ ಇದೆ, ರಕ್ತದ ಚಲನೆ. ಈ ಧರ್ಮದ್ರವ್ಯ ಇರೋದ್ರಿಂದಲೇ ನಾವು ಅಲ್ಲಿ ಇಲ್ಲಿ ಓಡಾಡೋಕ್ಕಾಗುತ್ತೆ. ಶಾಸ್ತ್ರದಲ್ಲಿ ಹೇಗೆ ಉದಾಹರಣೆ ಕೊಟ್ಟಿದ್ದಾರೆ ಅಂದರೆ, ನೀರಿನಲ್ಲಿ ಮೀನಿರ್ತದೆ. ಆ ಮೀನು ನೀರಿನಲ್ಲಿ ಆ ಕಡೆ ಈ ಕಡೆ ಓಡಾಡ್ತದೆ. ಆ ಕಡೆ ಈ ಕಡೆ ಓಡಾಡುವಂಥ ಮೀನಿಗೆ ಓಡಾಡೋದಕ್ಕೆ ಉದಾಸೀನ ರೂಪ ನೀರು ಸಹಾಯಕ ಇದೆ. ಅದೇ ರೀತಿ ಇಲ್ಲಿ ಉದಾಸೀನ ರೂಪ ನಮಗೆ ಧರ್ಮದ್ರವ್ಯ ಸಹಾಯಕ ಇದೆ. ಭಾಳ ಉದಾಹರಣೆ, ಒಳ್ಳೆ ಉದಾಹರಣೆ ಕೊಟ್ಟಿದ್ದಾರೆ ಶಾಸ್ತ್ರದೊಳಗಡೆ. ಗೊತ್ತಾಯ್ತಿದೆ ನಿಮಗೆ? ಇದು 3ನೇ ನಂಬರ್ ಧರ್ಮದ್ರವ್ಯ. ಇನ್ನು ಅಧರ್ಮದ್ರವ್ಯ ಅಂತ ವಸ್ತುಗಳು ಇಟ್ಟಲ್ಲಿ ಇರ್ತವೆ, ಅಥವಾ ಮೇಲೆ ನೋಡ್ರಿ ಎಷ್ಟೆಷ್ಟೆಲ್ಲ ವೆಯ್ಟ್ ಅಂದರೆ ಎಷ್ಟೆಷ್ಟೆಲ್ಲ ಭಾರದ ವಸ್ತುಗಳಿದ್ದಾವೆ. ಸೂರ್ಯ, ಚಂದ್ರ, ಗ್ರಹ, ನಕ್ಷತ್ರ, ಪ್ರಕಿರಣಕ, ಈ ಭೂಮಿ ಇಷ್ಟು ಭಾರದ್ದು ಇವೆಲ್ಲ ಇದಾವಲ್ಲ. ಯಾವ ಆಧಾರದ ಮೇಲೆ ಇದ್ದಾವೆ? ಏನೂ ಇಲ್ಲ. ಅದಕ್ಕೆ ಅಲ್ಲಿ ಒಂದು ಆಧಾರವಾಗಿ ಒಂದು ಸಹಾಯ ಮಾಡುವಂಥ ಒಂದು ದ್ರವ್ಯ ಇದೆ, ಅದನ್ನು ಅಧರ್ಮದ್ರವ್ಯ ಅಂತ ಕರೀತಾರೆ. ಅರ್ಥ ಆಯ್ತು ನಿಮಗೆ? ಅದರ ಸಹಾಯದಿಂದ ಈ ವಸ್ತುಗಳೆಲ್ಲ ಇಟ್ಟಲ್ಲಿ ಇರ್ತವೆ. ಇದನ್ನು ಈಗ ಸೈನ್ಸ್ ಒಳಗಡೆ ಮೀಡಿಯಮ್ ಆಫ್ ರೆಸ್ಟ್ ಅಂತ ಕರೀತಾರೆ. ಮೀಡಿಯಮ್ ಆಫ್ ರೆಸ್ಟ್. ಇದನ್ನು ಬಂಧುಗಳೇ ಈಗ ಸೈನ್ಸ್ನಲ್ಲೂ ಕೂಡ ಪ್ರೂವ್ ಆಗಿದೆ. ಅದನ್ನು ಸೈನ್ಸ್ ಈಗ ಹೇಳ್ತಿದೆ ಇದನ್ನೆಲ್ಲ. ಆದರೆ ಜಿನೇಂದ್ರ ಭಗವಾನರು ಇದನ್ನು ಅದೆಷ್ಟೋ ಕೋಟಿ ಸಾಗರದ ಹಿಂದೆನೇ ಹೇಳಿಬಿಟ್ಟಿದ್ದಾರೆ. ಹಾಗೂ ಅಲ್ಲ, ಅನಂತ ಕಾಲದಿಂದ ಹೇಳ್ತಾ ಬಂದಿದ್ದಾರೆ ತೀರ್ಥಂಕರರು. ಆದರೆ ನಮಗೆ ಅಂದರೆ ವರ್ತಮಾನದಲ್ಲಿ ಈ ಸೂಚನೆ ಸಿಕ್ಕಿ ನಮಗೆ, ಅಂದರೆ ಅಜ್ಞಾತ ಭಗವಾನರಿಂದ ಈ ಸೂಚನೆಯನ್ನು ಸಿಕ್ಕಿ ಈಗ 42,000 ವರ್ಷ ಕಮ್ಮಿ, ಒಂದು ಕೋಟಿ ಸಾಗರ ವರ್ಷ ಮುಗಿದು ಹೋಯಿತು. ವಿಚಾರ ಮಾಡಿರಿ ನೀವು. ಜೈನಾಗಮ ಎಲ್ಲಿಯ ಸೈನ್ಸ್, ಎಲ್ಲಿಯ ಜೈನಾಗಮ, ಎಲ್ಲಿಂದ ಎತ್ತಣವಯ್ಯ ವ್ಯತ್ಯಾಸ. ಇದನ್ನು ಜೋಡಿಸೋದಕ್ಕೆ ಬರಲ್ಲ, ಜೋಡಿಸೋದಕ್ಕೆ ಪ್ರಯತ್ನ ಮಾಡಬೇಡ್ರಿ, ಆಗಲ್ಲ ನಿಮ್ಮ ಕಡೆಗೆ. ಅದಾದ ನಂತರ ಕೇಳ್ರಿ, ಇಲ್ಲಿ ಈ ಎಲ್ಲ ದ್ರವ್ಯಗಳಿಗೆ ಇರೋದಕ್ಕೆ ಜಾಗ ಬೇಕಲ್ಲ, ಅವಕಾಶ ಕೊಡ್ತದೆ. ಅದು ಒಂದು ದ್ರವ್ಯ ಇದೆ, ಅದನ್ನು ಆಕಾಶ ದ್ರವ್ಯ ಅಂತ ಕರೀತಾರೆ. ಅದೊಂದು ದ್ರವ್ಯ ಇದೆ ನೋಡ್ರಿ.
ಇನ್ನು ಈ ದ್ರವ್ಯಗಳೆಲ್ಲ ಪರಿವರ್ತನೆ ಆಗ್ತದವೆ ನೋಡಿ. ಪರಿವರ್ತನೆ ಆಗುವಂಥ ದ್ರವ್ಯದಲ್ಲಿ ಪರಿವರ್ತನೆಗೆ ಒಂದು ಕಾರಣ ಇದೆ. ಆ ಕಾರಣ ರೂಪದಲ್ಲಿ ಅಲ್ಲಿ ಅದನ್ನು ಕಾಲದ್ರವ್ಯ ಅಂತ ಕರೀತಾರೆ ನೋಡ್ರಿ. ಮನೆ ಕಟ್ತಾರಲ್ಲ, ಆ ಮನೆ ಕಟ್ಟಿದ ಮರು ಸಮಯದಲ್ಲಿ ಅದು ಆ ಮನೆ ಹಳತ ಆಗೋದಕ್ಕೆ ಪ್ರಾರಂಭ ಆಗಿತ್ತು. ಅರ್ಥ ಆಯ್ತು ನಿಮಗೆ? ಹಾಂ, ನಿಧಾನ 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 ಹಳತಾಗಿ ಆ ಮನೆ ಒಂದು ದಿವಸ ಬಿದ್ದು ಹೋಗ್ತದೆ. ಅರ್ಥ ಆಯ್ತು ನಿಮಗೆ? ಅದೇ ರೀತಿ ಪ್ರತಿ ಕ್ಷಣ ಪರಿವರ್ತನೆ ಆಗ್ತಾ ಇರ್ತದೆ. ನೀವು ಯಾವ್ದಾದ್ರು ಗೋಡೆಗೆ ಸುಣ್ಣ ಬಣ್ಣ ಪೇಂಟ್ ಏನಾದ್ರು ಹೊಡಿತೀರಿ ನೋಡ್ರಿ, ಅದೊಂದು 2 ವರ್ಷ 3 ವರ್ಷ 4 ವರ್ಷನಲ್ಲಿ ಪೂರ ಡಿಮ್ ಆಗಿ ಹೋಗ್ತದೆ. ಯಾಕೆ? ಒಂದು ಸರ್ತಿಗೆ ಆಗಲ್ಲ, ಅದು ನಿಧಾನ 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 ಆಗ್ತದೆ. ಅದೇ ರೀತಿ ಅನ್ನ ಬೇಯಲಿಕ್ಕೆ ಇಡ್ತಿರಲ್ಲ, ಅನ್ನ ಅದು ಬೆಂದ ಮೇಲೆ ಮೆತ್ತಗಾಗುತ್ತೆ, ಆದರೆ ಅದೇನು ಒಂದೇ ಸಲ ಬೇಯಲ್ಲ. ಅದು ಆ ಅನ್ನ ಹಂತ ಹಂತವಾಗಿ ನಿಧಾನ 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 ಬೆಂದು ಹಾಗಾಗ್ತದೆ. ಅದೇ ರೀತಿ ನೋಡ್ರಿ, ಇದೆಲ್ಲ ಇಲ್ಲಿ ಮಧ್ಯದ ಕೆಲಸದ ಒಂದು ವಸ್ತು ಯಾವುದು? ಅದು ಕಾಲದ್ರವ್ಯ. ಅದನ್ನು ಕಾಲದ್ರವ್ಯ ಅಂತ ಕರೀತಾರೆ ನೋಡ್ರಿ. ಅದಾಯಿತು. ಈಗ ಬಂಧುಗಳೇ, ಇನ್ನೊಂದು ವಿಶೇಷ ಉದಾಹರಣೆ ನಾನು ಹೇಳ್ತೀನಿ. ಈ ಸಮಾಜದಲ್ಲಿ ನಮಗೆ ಈ ಪ್ರಪಂಚದಲ್ಲಿ ಇಷ್ಟೆಲ್ಲ ಕಾಣ್ತಾವಲ್ಲ ವಸ್ತುಗಳು, ಇವೆಲ್ಲ ಏನು ಮಾಡ್ತಾವು? ಇವೆಲ್ಲ ಏನು ಅಂದರೆ ವಿಘಟನೆ ಆಗೋದು, ಸಂಗ್ರಹ ಆಗೋದು, ಸಂಗ್ರಹ ಆಗೋದು, ವಿಘಟನೆ ಆಗೋದು, ಇಷ್ಟು ಮಾತ್ರ ನಮ್ಗೆ ಕಾಣ್ತಾ ಇದೆ. ನೀವು ಇದ್ರ ಬಗ್ಗೆ ಯಾವಾಗಾರು ವಿಚಾರ ಮಾಡಿದ್ರೇನು? ಈಗ ವಿಚಾರ ಮಾಡಿ. ಅಕಸ್ಮಾತ್ ನೀವು ಇದುವರೆಗೆ ವಿಚಾರ ಮಾಡಿಲ್ಲ ಅಂದರೆ ಈಗ ವಿಚಾರ ಮಾಡಿರಿ. ಈ ವಸ್ತುಗಳೆಲ್ಲ ಸಂಘಟಿತ ಆಗ್ತವೆ, ವಿಘಟಿತ ಆಗ್ತವೆ, ಸಂಘಟಿತ ಆಗ್ತವೆ, ವಿಘಟಿತ ಆಗ್ತವೆ, ಸಂಘಟಿತ ಆಗ್ತವೆ, ವಿಘಟಿತ ಆಗ್ತವೆ, ಇಷ್ಟು ಮಾತ್ರ ಕೆಲಸ ಮಾಡ್ತಿದ್ದಾವೆ, ಬೇರೆ ಏನು ಮಾಡ್ತಿಲ್ಲ. ಹಾಗಂದ್ರೆ ಏನಪ್ಪ, ಏನು ಅರ್ಥ ಆಗ್ತಿಲ್ಲಲ್ಲ? ಈಗ ಒಂದು ಸ್ವಲ್ಪ ವಿಶೇಷವಾಗಿ ನೋಡೋಣ ಬಂಧುಗಳೇ. ಈಗ ಒಂದು ಉದಾಹರಣೆ ರೂಪದಲ್ಲಿ ನಿಮ್ಗೆ ಹೇಳ್ತೀನಿ, ಅವು ಸಾಮಾನ್ಯ ಗೊತ್ತಾಗ್ಬೋದು ನಿಮಗೆ. ನೋಡಿ, ಒಂದು ಮನೆ ಕಟ್ಟಬೇಕು. ಆ ಸಮಯದಲ್ಲಿ ಮನೆ ಕಟ್ಟೋದಕ್ಕೆ ಫೌಂಡೇಶನ್ನಿಗೆ ಕಲ್ಲುಗಳನ್ನು ಎಲ್ಲಿಂದಲೂ ಬೇರೆ ಕಡೆಯಿಂದ ಟಿಪ್ಪರ್ನಲ್ಲಿ ಅಥವಾ ಟ್ರಕ್ನಲ್ಲಿ ತರಿಸಿದ್ರು, ಟ್ರ್ಯಾಕ್ಟರ್ನಲ್ಲಿ ಕಲ್ಲುಗಳನ್ನು ತರಿಸಿದ್ರು. ಫೌಂಡೇಶನ್ನಿಗೆ ಕಲ್ಲು ತರಿಸಿದ್ರು ಫೌಂಡೇಶನ್ನಿಗೆ. ಮತ್ತಿನ್ನು ಸಾಕಷ್ಟು ದೂರದಿಂದ ಸರಳುಗಳನ್ನು, ಕಬ್ಬಿಣದ ಸರಳುಗಳನ್ನು ತರಿಸಿದ್ರು. ಸಾಕಷ್ಟು ದೂರದಿಂದ ಸಿಮೆಂಟ್ ತರಿಸಿದ್ರು. ಇನ್ನೂ ಸ್ವಲ್ಪ ದೂರದಿಂದ ಮರಳು ತರಿಸಿದ್ರು. ಹೀಗೆ ಎಲ್ಲ ಬಂಧುಗಳೇ, ಇನ್ನು ಎಲ್ಲೋ ನದಿಯಲ್ಲಿ, ಎಲ್ಲೋ ಕೆರೆಯಲ್ಲಿ ನೀರಿತ್ತು, ಬಾವಿಯಲ್ಲಿ ಆ ನೀರನ್ನು ತಗೊಂಬಂದರು. ಹೀಗೆ ನೋಡಿ, ಇಲ್ಲಿ ನೀವು ಗಮನಿಟ್ಟು ಕೇಳಿ, ಭಾಳ ಮಹತ್ವಪೂರ್ಣ ವಿಷಯ ಇದೆ. ಸರಳ ವಿಷಯ ಇದೆ, ಆದರೆ ಮಹತ್ವಪೂರ್ಣ ವಿಷಯ ಇದೆ, ಕೇಳಿ ಇಲ್ಲಿ. ನೋಡಿ, ಕೆರೆಯಲ್ಲಿ ಬಾವಿಯಲ್ಲಿ ನೀರಿತ್ತು, ಅದನ್ನು ತಂದಿದ್ದಾರೆ ಇವರು. ಅಲ್ಲಿ ಸರಳುಗಳಿದ್ದಾವೆ, ಅದನ್ನು ತಂದಿದ್ದಾರೆ. ಅಲ್ಲಿ ಸಿಮೆಂಟ್ ಇತ್ತು, ಅದನ್ನು ತಂದಿದ್ದಾರೆ. ಅಲ್ಲಿ ಕಲ್ಲಿತ್ತು, ಅದನ್ನು ತಂದಿದ್ದಾರೆ. ಇವ್ರು ಏನು ಹೊಸದಾಗಿ ಏನು ಮಾಡಿದ್ದಾರೆ ನಂಗೆ ಹೇಳ್ರಿ. ಈಗ ಬಿಲ್ಡಿಂಗ್ ಕಟ್ತಾರಲ್ಲ, ಹೊಸದಾಗಿ ಅವ್ರು ಏನು ಮಾಡಿದ್ರು ನಿಮಗೆ ಇದು ಫಸ್ಟ್ ನನಗೆ ಹೇಳಿ. ಅಲ್ಲಿಂದ ಇಲ್ಲಿಂದ ಅಲ್ಲಿಂದ ಸಾಮಾನನ್ನು ತಂದು, ಸಾಮಗ್ರಿಗಳನ್ನು ತಂದು ಒಂದು ಜಾಗದಲ್ಲಿ ಶೇಖರಣೆ ಮಾಡಿದ್ರು ಅಷ್ಟೇ. ಅದನ್ನು ಬಿಲ್ಡಿಂಗ್ ಅಂತಾರೆ. ಅರ್ಥ ಆಯ್ತು ನಿಮಗೆ? ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ತಾರಲ್ಲ, ಏನು ಬಿಲ್ಡಿಂಗ್ ಕಟ್ತಾರೆ ಅವರು? ಅಲ್ಲಿ ಇಲ್ಲಿಂದ ಎಲ್ಲ ಕಡೆಯಿಂದ ಬೇರೆ ಬೇರೆ ಕಡೆಯಿಂದ ಸಾಮಗ್ರಿಗಳನ್ನು ತಂದು ಒಂದು ಜಾಗದಲ್ಲಿ ಶೇಖರಿಸ್ತಾರೆ ಅಷ್ಟೇ. ಅದಾದ ನಂತರ ಬಂಧುಗಳೇ, ನಿಧಾನಕ್ಕೆ ವಿಚಾರ ಮಾಡಿರಿ ನೀವು. ಸ್ವಲ್ಪ ಭಾಳ ವರ್ಷದ ನಂತರ, 50 ವರ್ಷ 60 ವರ್ಷ 100 200 300 500 ವರ್ಷದ ನಂತರ ಆ ಪರಮಾಣುಗಳು ಮತ್ತೆ ಮಣ್ಣಿನಲ್ಲಿ ಮಣ್ಣಾಗಿ ಹೋಗ್ತವೆ. ಎಷ್ಟೋ ಈ ಪ್ರಪಂಚದಲ್ಲಿ ಅನಂತ ಮನೆಗಳು ಮಣ್ಣಾಗಿ ಹೋಗಿದ್ದಾವೆ. ಅರ್ಥ ಆಯಿತು? ಯಾವುದೇ ಮನೆಗಳು ಇಲ್ಲ ಇನ್ನು. ಎಷ್ಟೋ ಮನೆಗಳು ಅನಂತ ಕಾಲದಿಂದ ಎಷ್ಟು ಮನೆಗಳು ಮಣ್ಣಾಗಿ ಹೋಗಿಲ್ಲ ಹೇಳ್ರಿ? ಯಾವ್ದಾದ್ರು ಇದಾವೇನಾ? ನಿಮ್ಮ ಅಜ್ಜನ ಕಾಲದ ಮನೆ ಇದಾವೇನಾ? ಈಗ ಇಲ್ಲ. ಅಂಥದ್ದೊಂದು ಮನೆ ತೋರಿಸ್ರಿ ನನಗೆ. ಇಲ್ಲ, ಎಲ್ಲ ಹೋಗಿದ್ದಾವೆ. ಅರ್ಥ ಆಯಿತು? ನೋಡಿ, ಇವು ಏನಾಗುತ್ತೆ ಅಂದರೆ ಮಣ್ಣಿನಿಂದ ಬಂತು, ಮಣ್ಣಿಗೆ ಹೋಯ್ತು, ಮಣ್ಣಿನಿಂದ ಬಂತು, ಮಣ್ಣಿಗೆ ಹೋಯ್ತು. ಇನ್ನೊಂದು ಉದಾಹರಣೆ ಕೊಡ್ತೀನಿ ಬಂಧುಗಳೇ, ಕೇಳಿ ಇಲ್ಲಿ. ಇದು ಸರಳ ಉದಾಹರಣೆ ಇದೆ. ಹೂವಿನ ಗಿಡಗಳು ಇರ್ತಾವಲ್ಲ ನಿಮ್ಮ ಮನೇಲಿ, ಹೂವಿನ ಗಿಡ. ಹೂವಿನ ಗಿಡ ಪಾಪ ಮಣ್ಣಲ್ಲಿ ಹುಟ್ಟಿದೆ. ಅದು ಬೀಜ ಬಿದ್ದಿದೆ, ಇಲ್ಲಾಂದರೆ ಅದರ ಗೆಲ್ಲುಗಳನ್ನು ಹಾಕಿದ ರೆಂಬೆಗಳನ್ನು ಹುಟ್ಟಿದೆ. ಅದು ಹುಟ್ಟಿದ ನಂತರ ಅದು ನೀರು ಕುಡಿದು ಭೂಮಿಯಿಂದ ಎಲ್ಲ ಮಣ್ಣನ್ನು ತಗೊಂಡು ಬೆಳೀತು. ಬೆಳಿಗ್ಗೆ ನೋಡ್ರೆ ಚಂದದ ಹೂ ಆಯಿತು, ಮಧ್ಯಾಹ್ನ ನೋಡ್ರೆ ಹೂ ಬಾಡಿತು, ಸಂಜೆಗೆ ಮತ್ತೆ ಬಾಡಿನ ಕೆಳಗಡೆ ಬಿತ್ತು, ಮತ್ತೆ ಮಣ್ಣಿಗೆ ಮಣ್ಣಾಗಿ ಹೋಯಿತು, ಮಣ್ಣಿನಿಂದ ಬಂತು, ಮಣ್ಣಾಗಿ ಹೋಯಿತು. ಅರ್ಥ ಆಯ್ತು ನಿಮಗೆ? ಹಾಂ, ಆ ಪರಮಾಣುಗಳು ಮಾತ್ರ ನೋಡಿ ಇಲ್ಲಿ ಏನಾಗ್ತವೆ ಅಂದರೆ ರೊಟೇಷನ್ ಆಗ್ತದವೆ, ಅಂದರೆ ಪರಿವರ್ತನೆ ಆಗ್ತದವೆ. ಅದರಲ್ಲಿ ಯಾವುದೇ ರೀತಿಯ ಹಾನಿ ಆಗ್ತಾ ಇಲ್ಲ. ಅರ್ಥ ಆಯ್ತು ನಿಮಗೆ? ಎಷ್ಟು ಇದೆಯೋ ಪರಮಾಣುಗಳು ಅಷ್ಟೇ ಇದ್ದಾವೆ, ಅವು ಏನು ಅದರಿಂದ ನಾಶ ಆಗ್ತಾ ಇಲ್ಲ. ಇದನ್ನು ಬಂಧುಗಳೇ ಇನ್ನೊಂದು ಉದಾಹರಣೆ ತಿಳ್ಕೊಟ್ರಿ ಇಲ್ಲಿ. ಉತ್ಪಾದ ವಲಯ ದ್ರವ್ಯ ಯುಕ್ತಂ ಸತ್ ಅಂತ ಆಚಾರ್ಯ ಭಗವಾನರು ಹೇಳಿದ್ದಾರೆ. ಅಂದರೆ ಉತ್ಪಾದ ವ್ಯಯ ದ್ರವ್ಯ ಅಲ್ಲ, ದ್ರವ್ಯ. ಹಾಂ, ದ್ರವ್ಯ ಅಂತ ಹೇಳಬೇಡಿ, ದ್ರವ್ಯ ಅಂತ. ಹಾಂ, ಉತ್ಪಾದ ವ್ಯಯ ದ್ರವ್ಯ. ಅರ್ಥ ಆಯಿತು? ಈಗ ಕೇಳಿ ಬಂಧುಗಳೇ,
ಉತ್ಪಾದ ವ್ಯಯ ದ್ರವ್ಯ ಅಂದರೆ ಏನು? ಹಾಗಂದ್ರೆ ಏನ ಕೇಳಿ. ಉದಾಹರಣೆ ಹೇಳ್ತೀನಿ, ಒಂದು ಉದಾಹರಣೆ, ಸಾಮಾನ್ಯ ಒಂದು ಉದಾಹರಣೆ, ಭಾಳ ಸಣ್ಣ ಉದಾಹರಣೆ, ನಿಮ್ಗೆ ಗೊತ್ತಾಗ್ತದೆ ಕೇಳಿ. ಒಬ್ಬ ಮನುಷ್ಯನ ಕುತ್ತಿಗೆಯಲ್ಲಿ ಬಂಗಾರದ ಒಂದು ಚೈನ್ ಇದೆ, ಅಂದರೆ ಸರ ಇದೆ ಕುತ್ತಿಗೆಯಲ್ಲಿ, ಆಯಿತು. ಕುತ್ತಿಗೆಯಲ್ಲಿ ಸರ ಇದೆ. ಅವನು ಅದನ್ನು ತಗೊಂಡು ಬಂಗಾರದ ಅಂಗಡಿಗೆ ಹೋದ. ಬಂಗಾರ ರಿಪಿ ಎಲ್ಲ ಮಾಡ್ತಾರಲ್ಲ, ಅಲ್ಲಿಗೆ ಹೋದ. ಅಲ್ಲಿ ಹೋಗಿ ಅದನ್ನು ಉಂಗುರ ಮಾಡಿಸಿದ. ಉಂಗುರ ಗೊತ್ತಾಯ್ತಲ್ಲ ನಿಮಗೆ, ಕೈಗೆ ಉಂಗುರ ಮಾಡಿಸಿದ. ಬಂಧುಗಳೇ, ಈಗ ನೋಡಿ, ಆ ಮೊದಲು ಚೈನ್ ಇತ್ತಲ್ಲ, ಅದು ಉಂಗುರವಾಗಿ ಬದಲಾಯಿತು. ಆದರೆ ಆ ಚೈನ್ನಲ್ಲೂ ಮತ್ತು ಈ ಉಂಗುರದಲ್ಲೂ ಬಂಗಾರ ಮಾತ್ರ ಅದೇ ಇದೆ, ಆದರೆ ರೂಪ ಬದಲಾಗಿದೆ. ಅರ್ಥ ಆಯ್ತು ನಿಮಗೆ? ಅದೇ ರೀತಿ ಯಾವುದಾದ್ರು ಮನುಷ್ಯ ಇಲ್ಲಿ ಸತ್ತು ಅವನು ಸ್ವರ್ಗ ಪರ್ಯಾಯಕ್ಕೆ ಹೋಗ್ಬೇಕೀಗ. ಅವನು ಇಲ್ಲಿ ಸತ್ತ, ಸ್ವರ್ಗದಲ್ಲಿ ದೇವಾಗಿ ಹುಟ್ಟಿದ, ಆದರೆ ರೂಪ ಮತ್ತೆ ಮಾತ್ರ ಬೇರೆ ಆಯಿತು. ಜೀವ ಬದಲಾಯಿತೇನೋ? ಇಲ್ಲ. ಹೇಗೆ ಸರ ಮತ್ತು ಉಂಗುರದಲ್ಲಿ ಆ ಎರಡರಲ್ಲೂ ಬಂಗಾರ ಅದೇ ಇದೆಯಲ್ಲ, ಹಾಗೆ ಆದರೆ ರೂಪ ಮಾತ್ರ ಬದಲಾಗಿದೆ. ಮೊದಲು ಅದು ಚೈನ್ ಇತ್ತು, ಈಗ ಇದು ಉಂಗುರ ಆಗಿದೆ. ಅದೇ ರೀತಿ ಮೊದಲು ಮನುಷ್ಯ ಇದ್ದ, ಈಗ ದೇವ ಆಗಿದ್ದಾನೆ. ಈ ಥರ ದೇವಪರ್ಯಾಯ ಇಲ್ಲ, ದೇವಪರ್ಯಾಯದಿಂದ ತಿರ್ಯಂಚಿಗೆ ಬಂದಿದ್ದಾನೆ. ಆ ಥರ ಹೇಗಾರು ಇರಲಿಯಪ್ಪ, ಅಲ್ಲಿ ಏನಾಗಿದೆ? ರೂಪ ಬದಲಾಗಿದೆ, ಅಂದರೆ ಪರ್ಯಾಯ ಬದಲಾಗಿದೆ, ಆದರೆ ಜೀವ ಬದಲಾಗಿಲ್ಲ. ಇದನ್ನು ಉತ್ಪಾದ ವ್ಯಯ ದ್ರವ್ಯ ಅಂತ ಕರೀತಾರೆ. ಉತ್ಪಾದ ಯಾವುದಾಯಿತು? ಉಂಗುರದ ಉತ್ಪತ್ತಿ ಆಯಿತು. ವ್ಯಯ ಯಾವುದಾಯಿತು? ಆ ಸರ ಏನಿತ್ತಲ್ಲ ಕುತ್ತಿಗೆಯಲ್ಲಿ, ಅದರ ವ್ಯಯ ಆಯಿತು. ದ್ರವ್ಯ ಏನಿದೆ? ಇಲ್ಲಿ ದ್ರವ್ಯ ಅಲ್ಲ, ಇಲ್ಲಿ ದ್ರವ್ಯ. ದ್ರವ್ಯ ದ್ರವ್ಯ ಏನಿದೆ? ಅದರಲ್ಲೂ ಬಂಗಾರ ಇತ್ತು, ಇದರಲ್ಲೂ ಬಂಗಾರ ಇತ್ತು, ಅದು ದ್ರವ್ಯ ಇದೆ. ಅರ್ಥ ಆಯಿತು? ಅದೇ ರೀತಿ ಆತ್ಮ ಅಲ್ಲಿ ಇಲ್ಲಿ ಬೇರೆ ಬೇರೆ ಗತಿಯಲ್ಲಿ ಓಡಾಡ್ತಿರ್ತಾನೆ, ಅಷ್ಟೇ, ಪರ್ಯಾಯ ಬದಲು ಮಾಡ್ತಿರ್ತಾನೆ. ಆದರೆ ಆತ್ಮ ಅವನೇ ಇರ್ತಾನಲ್ಲ, ಅದರಲ್ಲಿ ಏನು ಬದಲಾವಣೆ ಇಲ್ಲಪ್ಪ. ಅರ್ಥ ಆಯ್ತಲ್ಲ ನಿಮಗಿದು? ಅದೇ ರೀತಿ ಈಗ ಮನುಷ್ಯ ಸತ್ತ ನಂತರ ದೇವ ಪರ್ಯಾಯ ಅಥವಾ ತಿರ್ಯಂಚ ಪರ್ಯಾಯ, ಈ ರೀತಿ ಜೀವದ ನಾಶ ಆಗಲ್ಲ. ಈಗ ನೋಡಿ, ಸಣ್ಣ ಹುಡುಗ ಇರ್ತಾನೆ ಒಬ್ಬ, ಮತ್ತೆ ಅವನು ಯುವಕ ಆದ, ಮತ್ತೆ ಮುದುಕ ಆದ. ಏನು ಆತ್ಮ ಬದಲಾಯ್ತೇನಾ ಹೇಳ್ರಿ? ಈಗ ನಿಮಗೆ ಭಾಳ ವಯಸ್ಸಾಗಿತ್ತಲ್ಲ, ನಿಮ್ಮ ಸಣ್ಣ ವಯಸ್ಸಿನಲ್ಲಿ ಇದ್ದೊತ್ತಿಗೆ ಆತ್ಮ ಅದೇ ಇತ್ತು, ಈಗ ಬದಲಾಗಿತ್ತೇನೋ? ನೀವು ಹೇಳಿಬಿಡ್ರಿ ನೋಡೋಣ. ನಿಮ್ಮ ಮನಸ್ಸನ್ನೇ ನೀವು ಕೇಳ್ರಿ, ಆತ್ಮ ಬದಲಾಯ್ತೇನೋ? ಇಲ್ಲ, ಅದೇ ಆತ್ಮ. ಯಾಕೆಂದರೆ ಆ ಸಣ್ಣ ವಯಸ್ಸಿನಲ್ಲೂ ಎಲ್ಲೆಲ್ಲಾರು ಬಿದ್ದಿದ್ದು, ಎಲ್ಲಾರು ಗಾಯ ಆಗಿದ್ದು, ಎಲ್ಲಾರು ನೋವಾಗಿದ್ದು, ಯಾರು ಬೈದಿದ್ದು ನಿಮಗೆ ನೆನಪಿದೆ. ಹಾಗೆ ಆತ್ಮ ಬದಲಾಗಿಲ್ಲ, ಅದ್ರ ಶರೀರ ಬದಲಾಗಿದೆಯಲ್ಲ ನಿಮ್ಮದು. ನೋಡಿ, ಮೊದಲು ನೀವು ಸಣ್ಣ ಮಗು ಇದ್ರಿ, ಈಗ ದೊಡ್ಡ ಆಗಿರಿ, ಎಷ್ಟು ಶರೀರ ಬದಲಾಗಿದೆ ನಿಮ್ಮದು ನೋಡ್ರಿ, ಅಲ್ವಾ? ಇದು ಶರೀರದ ವ್ಯವಸ್ಥೆ ಇದೆ ಬಂಧುಗಳೇ, ಆತ್ಮದ ವ್ಯವಸ್ಥೆ ಅಲ್ಲಪ್ಪ. ಇದರಿಂದ ಸಿದ್ಧ ಆಗುತ್ತೆ ಆತ್ಮನ ಮರಣ ಇಲ್ಲ. ಯಾವುದು ಹುಟ್ಟಿದೆಯೋ ಅದು ಸಾಯುತ್ತೆ. ಅರ್ಥ ಆಯಿತು? ಮತ್ತು ಯಾವುದು ಹುಟ್ಟೋದೇ ಇಲ್ಲ ಅದು ಸಾಯೋದು ಇಲ್ಲಲ್ಲ. ಆತ್ಮ ಹುಟ್ಟಿಲ್ಲ, ಸಾಯೋದು ಇಲ್ಲ. ಶರೀರ ಹುಟ್ಟಿದ್ದು ಸಾಯ್ತು. ಅರ್ಥ ಆಯಿತು? ಅದು ಹುಟ್ಟು ಸಾವು ಯಾವುದ್ರದ್ದೈತಿ? ಸಾವೇ ಇದ್ರದ್ದು, ಶರೀರದೈತಿ, ಆತ್ಮದ್ದಲ್ಲ. ನೋಡಿ, ಇಲ್ಲಿ ಆಕಾಶ, ಸೂರ್ಯ, ಚಂದ್ರ, ಗ್ರಹ, ನಕ್ಷತ್ರ, ಪ್ರಕಿಣಕ, ಇನ್ನು ಸ್ವರ್ಗ ಭೂಮಿಗಳು, ನರಕ ಭೂಮಿಗಳು, ನಾವಿರುವಂಥ ಭೂಮಿ ಆದಿ ಏನಿದಾವಲ್ಲ ಬಂಧುಗಳೇ, ಇವೆಲ್ಲ ಹುಟ್ಟಲ್ಲ ಮತ್ತು ಸಾಯೋದು ಇಲ್ಲ. ಅಂದರೆ ಇವು ಅಕೃತ್ರಿಮ ಇದ್ದಾವೆ, ಇದನ್ನ ನಾಶ ಮಾಡೋಕ್ಕಾಗಲ್ಲ. ಅದೇ ರೀತಿ ನಮ್ಮ ಆತ್ಮನನ್ನು ಕೂಡ ನಾಶ ಮಾಡೋಕ್ಕಾಗಲ್ಲ, ಕಡಿಯಕ್ಕೆ ಬರಲ್ಲ, ಸುಡಕ್ಕೆ ಬರಲ್ಲ, ಆತ್ಮನನ್ನು ಏನು ಮಾಡೋಕ್ಕೆ ಬರಲ್ಲ. ಆಯಿತು? ಆದರೆ ಪರ್ಯಾಯ ಮಾತ್ರ ಬದಲಾಗ್ತಾ ಇರುತ್ತೆ. ಈ ಪರ್ಯಾಯಗಳಲ್ಲಿ ಬದಲು ಮಾಡ್ತಾ ಜೀವ ಅನಂತ ದುಃಖವನ್ನು ಎತ್ತಿದೆ. ಇದುವರೆಗೆ 4 ಗತಿಗಳಲ್ಲಿ ಓಡಾಡ್ತಾ ನರಕ, ತಿರ್ಯಂಚ, ಮನುಷ್ಯ, ದೇವದಲ್ಲಿ ಓಡಾಡ್ತಾ ಅನಂತ ದುಃಖವನ್ನು ಎತ್ತಿದೆ. ಅಕಸ್ಮಾತ್ ಈ ದುಃಖದಿಂದ ನಾವೇನಾರ ಬಿಡುಗಡೆ ಹೊಂದಬೇಕು ಅಂದ್ರೆ ಒಂದು ಮಾತ್ರ ದಾರಿ ಹೇಳಿದ್ದಾರೆ ಜಿನೇಂದ್ರ ಭಗವಂತರು. ಒಂದೇ ದಾರಿ ಹೇಳಿದ್ದಾರೆ. ಅದು ಯಾವ ದಾರಿ ಗೊತ್ತಾ? ಕರ್ಮಗಳನ್ನು ಖಾಲಿ ಮಾಡಿಬಿಟ್ಟು ನಾವು ಸಿದ್ಧ ಭಗವಂತರಾಗಬೇಕಂತೆ. ಕರ್ಮಗಳನ್ನು ಖಾಲಿ ಮಾಡಿ ನಾವು ಸಿದ್ಧ ಭಗವಂತರಾಗಬೇಕಂತೆ. ಮತ್ತು ಕರ್ಮ ಖಾಲಿ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಹೇಗೆ ಕರ್ಮ ಖಾಲಿ ಮಾಡೋದು ಅಂತಲೂ ಕೂಡ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅದನ್ನು ಬೇರೆ ಬೇರೆ ಪ್ರಕರಣಗಳಿಂದ ಕೇಳಿ. ಅಲ್ಲಿ 50 ಆಶ್ರವ ಅಂತ ಹಿಂದೆ ಒಂದು ಪ್ರಕರಣ ಇದೆ. ಆ ಆಶ್ರವ ಅಂತ ನಿಮಗೆ ಹಿಂದೆ ಉಪದೇಶ ಕೊಡಲಾಗಿದೆ ಬಂಧುಗಳೇ. ಆ ಆಶ್ರವದಿಂದ ತಿಳಿಯಿರಿ ನಿಮ್ಗೆ ಗೊತ್ತಾಗ್ತದೆ. ಜೀವಕ್ಕೆ 57 ಪ್ರಕಾರದ ಆಶ್ರವ ಆಗ್ತದೆ ಕರ್ಮದ್ದು, ಅದರಿಂದ ತಿಳಿಯಿರಿ, ಗೊತ್ತಾಗ್ತದೆ ನಿಮಗೆ.
ಇನ್ನು ಸಾಕಷ್ಟು ಜನ ಹೇಳ್ತಾರೆ, ಟಿ ವಿಲೆಲ್ಲ ಬರ್ತದೆ ನೋಡ್ರಿ, ಯಾವಾಗ ನೀವು ನೋಡಿದ್ದೀರಿ ನೋಡ್ರಿ, ಯಾರು ಬಂದು ಹೇಳ್ತಾರೆ ನಮಗೆ, ಮಹಾರಾಜರೇ ಟಿ ವಿಲಿ ಹೀಗೆ ಬಂದಿತ್ತು ಇವತ್ತು ಅಂತ ಬರ್ತಾರೆ, ಯಾರು ಮನುಷ್ಯರು ಬಂದು ನಮ್ಗೆ ಹೇಳ್ತಾರೆ. ಏನಂತೆ, ಅವನಿಗೆ ಹಿಂದಿನ ಜನ್ಮದ ನೆನಪಾಗಿದೆಯಂತೆ. ಯಾರಿಗೋ ಒಬ್ಬ ಮನುಷ್ಯನಿಗೆ ಹಿಂದಿನ ಜನ್ಮದ ನೆನಪಾಗಿದೆಯಂತೆ. ಅವನ ಹಿಂದಿನ ಊರು, ಮನೆ, ಸಂಬಂಧಿಕರು ಇದೆಲ್ಲ ಹೇಳ್ತಾನಂತೆ ಅವನು. ಇದು ಈ ವಿಷಯ ಬಂಧುಗಳೇ ಸತ್ಯ ಇದೆ, ಇದು ಸುಳ್ಳಲ್ಲ, ಸತ್ಯ ಇದೆ. ಇದನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಜಾತಿ ಸ್ಮರಣ ಅಂತ ಹೇಳಿದ್ದಾರೆ. ಇದಿದೆ, ಇದನ್ನು ನೀವು ಸುಳ್ಳು ಅಂತ ಹೇಳಿಬಿಡ್ರಿ, ಇದಿದೆ, ಸತ್ಯ ಇದೆ. ಹಾಂ, ಯಾರಿಗಾರ ಅಕಸ್ಮಾತ್ ಜಾತಿ ಸ್ಮರಣ ಆದರೆ ಆಗ್ತದೆ, ಅಂದರೆ ಹಿಂದಿನ ಭಾವದ ನೆನಪಿಗೆ ಬರ್ತದೆ, ಅದನ್ನು ಜಾತಿ ಸ್ಮರಣ ಅಂತ ಕರೀತಾರೆ ನೋಡ್ರಿ. ಅರ್ಥ ಆಯ್ತು? ಹಾಂ, ಹೀಗೆ ಬಂಧುಗಳೇ, ಈಗ ಇಲ್ಲಿ ಇದೆಲ್ಲ ನೀವು ಕೇಳ್ತಾ ಇದ್ದಂಗೆ ಪುನರ್ಜನ್ಮದ ಗ್ಯಾರಂಟಿ ಆಗ್ತದೆ ನಿಮ್ಗೆ ಅವಾಗ. ಇನ್ನು ಬಂಧುಗಳೇ, ಜಿನೇಂದ್ರ ಭಗವಾನರು ಹೇಳಿರುವಂಥ ಕೆಲವೊಂದು ಸಿದ್ಧಾಂತಗಳನ್ನು ಪದೇ ಪದೇ ನೆನಪು ಮಾಡ್ಕೊಳ್ಳಿ. ಇದನ್ನು ನಿಮ್ಮ ತಲೆಯ ಒಳಗಡೆ ಕಲ್ಲಿನ ಕೆತ್ತನೆಯಂತೆ ಕೆತ್ತಿಬಿಡ್ರಿ ಬಂಧುಗಳೇ, ಅಷ್ಟು ಮಹತ್ವಪೂರ್ಣ ವಿಷಯ ಇದೆ. ಕೇಳ್ರಿ ಇಲ್ಲಿ. ನಂಬರ್ 1, ಜಿನೇಂದ್ರ ಭಗವಾನರು 6 ದ್ರವ್ಯ ಹೇಳಿದ್ದಾರೆ. ಜೀವ, ಪುದ್ಗಲ, ಧರ್ಮ, ಅಧರ್ಮ, ಆಕಾಶ, ಕಾಲ, ಇವೆಲ್ಲನ. ಆ 6 ದ್ರವ್ಯಗಳು 6 ಇರ್ತವೆ. ಇವತ್ತು 6 ಇದ್ದಾವೆ, ಹಿಂದೂ 6 ಇದ್ದು ಇನ್ನು ಮುಂದೆ 6 ಇರ್ತವೆ. ಅವೇನು 7, 8, 9 ಆಗಲ್ಲ. ನಂಬರ್ 2, ಈ 6 ದ್ರವ್ಯ ಅನಾದಿ ಕಾಲದಿಂದ ಇವತ್ತಿನವರೆಗೂ ಹಾಗೇನೆ ಇದ್ದಾವೆ. ಇಂದು ಇದ್ದಾವೆ, ಇನ್ನು ಮುಂದೂ ಹಾಗೇನೆ ಇರ್ತಾವೆ. ಇನ್ನು ಅನಂತ ಕಾಲದವರೆಗೆ ಹಾಗೇನೆ ಇರ್ತಾವೆ ನೋಡ್ರಿ. ನಂಬರ್ 3, 3 ಲೋಕದ ಒಳಗಡೆ ಅಂದರೆ 343 ಘನರಾಜ್ಯು ಲೋಕ ಆಕಾಶದೊಳಗಡೆ ಎಷ್ಟು ಜೀವಗಳು ಹಿಂದೆ ಇದ್ದು ಅಷ್ಟೇ ಜೀವಗಳು ಇಂದು ಇದ್ದಾವೆ. ಮತ್ತು ಇನ್ನು ಮುಂದೆ ಅನಂತ ಕಾಲ ತನಕ ಅಷ್ಟೇ ಜೀವಗಳು ಇರ್ತವೆ. ಒಂದು ಜೀವ ಹೆಚ್ಚು ಆಗಲ್ಲ, ಒಂದು ಜೀವ ಕಮ್ಮಿನೂ ಆಗಲ್ಲ. ಹಾಗಂತ ನಿಯಮ ಇದೆ. ಒಂದು ಜೀವ ಏನು ಹೊಸದಾಗಿ ಹುಟ್ಟಲ್ಲ, ಒಂದು ಜೀವ ಏನು ಇದ್ದಿದ್ದ ಜೀವ ಏನು ಸಾಯಲ್ಲ, ಹಾಗಂತ ಇದೆ. ಜೀವ ಸಾಯದೇ ಇಲ್ಲ ಅಂತ ಅಂದಮೇಲೆ ಇನ್ನು ಪುನರ್ಜನ್ಮದ ಮಾತೇ ಇಲ್ಲ. ಶರೀರ ಸಾಯ್ತದೆ, ಶರೀರ ಹೊಸ ಸಿಗ್ತದೆ ಅಂತ ನಮಗೆ ಅನಂತ ಶರೀರಗಳು ಸಿಕ್ಕಿದಾವೆ. ಒಂದಲ್ಲ, ಅನಂತ 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 ಶರೀರಗಳು ನಿಮಗೆ ಸಿಕ್ಕಿಬಿಡ್ತಾವೆ ನಮಗೆ. ಅದಾಯ್ತು ನಿಮಗೆ. ಹಾಂ, ಇನ್ನು ಪಾಪ ಸಾಮಾನ್ಯ ಜ್ಞಾನದ ಮನುಷ್ಯರು, ಅವರಿಗೆ ಗೊತ್ತಿರಲ್ಲ, ಅದು ಅಷ್ಟು ಜ್ಞಾನ ಆಗಲ್ಲ. ಯಾರು ಹೇಳೋರ, ಯಾರು ಜ್ಞಾನ ಕೊಡೋರೋ, ಎಲ್ಲ ಮಿಥ್ಯಾ ಜ್ಞಾನನೇ ಕೊಡೋರು. ಅದು ಸಮ್ಯಕ್ ಜ್ಞಾನ ಕೊಡೋರು ಯಾರು? ಪಾಪ ಸಮ್ಯಕ್ ಜ್ಞಾನ ಕೊಡೋರು ಬೆರಳೆಣಿಕೆ ಮಣಿಯ ಮಂದಿ ಮಾತ್ರ. ಏನು ಮಾಡೋದು, ಸಮ್ಯಕ್ ಜ್ಞಾನದ ಭಾಳ ಕಡಿಮೆ ಆಗಿದೆಯಲ್ಲ. ಕೇಳಿಲಿ, ಪಾಪ ಮನುಷ್ಯರು ಅಂತಾರೆ ಅವರಿಗೆ ಜ್ಞಾನ ಆಗೋದಿಲ್ಲ. ಅವ್ರೇನಂತಾರೆ, ದೇವರು ಹುಡ್ಸ್ತಾನಂತೆ. ದೇವರು ಈ ಅಜ್ಞಾನ ಬಿಟ್ಬಿಡ್ರಿ ಬಂಧುಗಳೇ. ದೇವ್ರು ಹುಡ್ಸೋನಿದ್ರೆ ಮತ್ತು ನಿಮ್ಮ ಹೆಂಡ್ತಿಗೆ ನೀವು ಆಪ್ರೇಷನ್ ಯಾಕೆ ಮಾಡಿಸ್ರಿ ಆಸ್ಪತ್ರೆಗೆ ತೊಗೊಂಡೋಗಿ? ಹಂಗಲ್ಲ, ಇದು ಅಜ್ಞಾನ ಇದಾವೆ, ಬಿಟ್ಬಿಡ್ರಿ ಇದನ್ನ. ಮತ್ತು ದೇವರಿಗೆ ನಿಮ್ಮನ್ನು ಹುಡ್ಸಿ ಏನು ಲಾಭ ಇದೆ ಇದನ್ನ ಹೇಳ್ರಿ. ನಂಬರ್ 1 ಪಾಯಿಂಟ್ ಎಷ್ಟಿದೆ? ನಂಬರ್ 1 ಪಾಯಿಂಟ್ ಕೇಳ್ರಿ ಇಲ್ಲಿ. ದೇವರಿಗೆ ನಿಮ್ಮನ್ನು ಹುಡ್ಸಿ ಏನು ಲಾಭ ಇದೆ ಹೇಳ್ರಿ ನೋಡೋಣ. ನಂಬರ್ 2, ದೇವರ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗಳು ಎಲ್ಲಿದ್ದಾವೆ, ಫ್ಯಾಕ್ಟ್ರಿಗಳು ಎಲ್ಲೆಲ್ಲಿದ್ದಾವಪ್ಪ? ಯಾವ್ಯಾವ ಕಂಪ್ನಿ ಮನುಷ್ಯರನ್ನೆಲ್ಲ ಅವರು ಮನುಷ್ಯರು, ದನ, ಎಮ್ಮೆ, ಕೋಣ, ಎತ್ತು, ದನ, ಇದು ಹಂದಿ ಎಲ್ಲನೂ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿಗಳು ಎಲ್ಲಿದ್ದಾವೆ? ಇದೆಲ್ಲ ಏನು ಇದಕ್ಕೇನು ಅರ್ಥ ಇದೆಯೇನೋ? ಹಾಂ, ಇನ್ನು ನಂಬರ್ 3, ಆ ಫ್ಯಾಕ್ಟ್ರಿಗಳಿಗೆ ಕಚ್ಚಾ ವಸ್ತುಗಳು ಅಂದರೆ ಸ್ಪೇರ್ ಪಾರ್ಟ್ಸ್ ಎಲ್ಲಿಂದ ತರಿಸ್ತಾರೆ? ನಂಬರ್ 4, ಎಷ್ಟು ಜೀವಗಳನ್ನು ಹುಟ್ಟಿಸೋದಕ್ಕೆ ದೇವರಿಗೆ ಕಮಿಷನ್ ಎಷ್ಟಿದೆ? ನಂಬರ್ 5, ದೇವರು ಹಣೆ ಬರ ಬರೆದನಂತೆ ಆಪ್ರೇಷನ್ ಮುಖಾಂತರ ಹಣೆ ಬರವನ್ನು ನೀವು ಚೇಂಜ್ ಮಾಡಿಸ್ಬಿಡ್ಬೋದಲ್ಲ? ಆಪ್ರೇಷನ್ ಮಾಡಿ ಅಷ್ಟು ಜಾಗವನ್ನು ತೆಗೆದಾಕ್ಬೋದಲ್ಲ, ಹೊಸದಾಗಿ ಏನಾರು ಬರಿಬೋದಲ್ಲ? ಸತ್ತ ನಂತರ ಕರ್ಮಾನುಸಾರ ದೇವರು ಶಿಕ್ಷೆ ಕೊಡ್ತಾನಂತೆ. ಅಲ್ಲ, ದೇವರು ಶಿಕ್ಷೆ ಕೊಡಬೇಕಿದ್ರೆ ಅವನು ಎಷ್ಟು ಜನಕ್ಕೆ ಶಿಕ್ಷೆ ಕೊಟ್ಟಾನು? ಯಾರನ್ನು ನೋಡಿ ಅವನು ಇಷ್ಟು ಅನ್ಯಾಯ ಆಗ್ತದೆ ಪ್ರಪಂಚದೊಳಗಡೆ, ಯಾರಿಗೆ ಅಂತ ಶಿಕ್ಷೆ ಕೊಟ್ಟಾನು, ಯಾರಿಗೆ ಬಿಟ್ಟಾನು? ಇನ್ನು ನೌಕರನ್ನ ಇಟ್ಕೊಬೇಕಾಗುತ್ತೆ. ಭಾಳ ಜನ ನೌಕರರು, ಭಯಂಕರ ನೌಕರರು. ಆ ನೌಕರಿಗೆ ಪೇಮೆಂಟ್ ಕೊಡೋರು ಯಾರು? ಮತ್ತು ನಂಬರ್ 7, ಸಾಯೋತ್ತಿಗೆ ಯಮ ಬಂದು ಕರ್ಕೊಂಡು ಹೋಗ್ತಾನಂತೆ. ಯಮ ಬಂದು ಕುತ್ತಿಗೆಗೆ ಹಗ್ಗ ಹಾಕಿ ತಗೊಂಡು ಹೋಗ್ತಾನಂತೆ. ಎಮ್ಮೆ ಮೇಲೆ ಕುತ್ಕೊಂಡು ಬರ್ತಾನಂತೆ. ಆ ಎಮ್ಮೆಗೆ ಊಟ ಹಾಕೋರು ಯಾರು? ಎಮ್ಮೆಗೆ ಪಾಪ ಇಲ್ಲಿ ಮನೇಲಿರೋ ಎಮ್ಮೆಗಳನ್ನು ಸಾಕೋದಕ್ಕೆ ನಿಮ್ಮ ಕಡೆ ಆಗ್ತಿಲ್ಲ, 1-2 ಎಮ್ಮೆನ. ಇನ್ನು ಆ ಯಮನ ಎಮ್ಮೆಗಳನ್ನು ನಾವು ಮೇಂಟೈನ್ ಮಾಡೋರು ಯಾರ? ವಿಚಾರ ಮಾಡ್ರಿ, ನೀವು ವಿಚಾರ ಮಾಡ್ರಿ, ತಲೆ ಬುದ್ಧಿದ್ರೆ ವಿಚಾರ ಮಾಡ್ರಿ. ಎಮ್ಮೆಗಳು ಎಷ್ಟು ಬೇಕಾಗ್ತಾವು ವಿಚಾರ ಮಾಡ್ರಿ ನೀವು. ಒಂದು ಸಮಯಕ್ಕೆ ಅನಂತ ಜೀವಗಳು ಸಾಯ್ತವೆ. ಈ 3 ಲೋಕದೊಳಗಡೆ ಒಂದು ಸಮಯಕ್ಕೆ ಅನಂತ ಜೀವಗಳು ಸಾಯ್ತವೆ. ಹೀಗಂತ ಜಿನೇಂದ್ರ ಭಗವಾನ್ ಹೇಳಿದ್ದಾರೆ. ಅನಂತ ಜೀವಗಳು ಸಾಯ್ತಾರೆ ಅಂದರೆ ಯಮ ಎಲ್ಲೆಲ್ಲಿ ಹೋಗಿ ಅಟೆಂಡ್ ಮಾಡ್ತಾನೆ? ಈ ಉತ್ತರ ಕೊಡ್ರಿ, ಈ ಪ್ರಶ್ನೆಗಳಿಗೆ ಉತ್ತರ ಕೊಡ್ರಿ. ನಿಮ್ಮ ಯಮ ಎಲ್ಲೆಲ್ಲಿಗೆ ಹೋಗ್ತಾನೆ? ಯಾರ್ಯಾರನ್ನ ತಗೊಂಬರಕ್ಕೆ ಹೋಗ್ತಾನೆ? ಒಬ್ಬನೇ ಯಮ ಇದ್ದಾನೋ ಇಲ್ಲ ಅನಂತ ಯಮಗಳಿದಾರು? ಅನಂತ ಯಮಗಳಿದ್ರೆ ಅವ್ರು ಇರೋದು ಪ್ಲೇಸ್ ಎಲ್ಲಿ? ಅವರಿಗೆ ವಾಸಸ್ಥಾನ ಯಾವುದು?
ಇದನ್ನೆಲ್ಲ ಉತ್ತರ ಹೇಳಬೇಕಾಗುತ್ತಲ್ಲ ನಿಮಗೆ ಭಾಳ ಕಷ್ಟ ಆಗ್ತಾವೆ ನೋಡ್ರಿ ಹಿಂಗೆಲ್ಲ ಮಾಡ್ತಾ ಹೋದ್ರೆ. ಹಿಂಗೆ ಸುಮ್ಮನೆ ಇದೆಲ್ಲ ಅಜ್ಞಾನ ಇದ್ದಾವೆ. ಮತ್ತೆ ಅಲ್ಲಿ ಚಿತ್ರಗುಪ್ತ ಎಲ್ಲ ಪುಸ್ತಕದಾಗ ಬರ್ದಿರ್ತಾನಂತೆ, ಯಾರ್ಯಾರು ಏನು ತಪ್ಪು ಮಾಡಿದ್ದಾರೆ ಅಂತ ಚಿತ್ರಗುಪ್ತ ಬರ್ದಿರ್ತಾನಂತೆ. ಯಾವ ಕಂಪ್ನಿ ಬುಕ್ನಲ್ಲಿ ಬರೆದ ಅವನು ಚಿತ್ರಗುಪ್ತ. ಮತ್ತೆ ಎಷ್ಟು ಜನ ಇದ್ದಾರೆ ಇಲ್ಲಿ, ಎಷ್ಟು ತಿರ್ಯಂಚ ಪ್ರಾಣಿಗಳು ಇದಾವೆ, ಎಲ್ಲ ಜೀವಗಳದು ಬರೆಯೋದಕ್ಕೆ ಎಷ್ಟು ಕೆಲಸಗಾರರು ಬೇಕಲ್ಲಿ. ಚಿತ್ರಗುಪ್ತ ಒಬ್ಬನ ಹತ್ರ ಕೆಲಸ ಆಗ್ತದಿನ ಎಷ್ಟು ಅಸಂಖ್ಯಾತ ನೌಕರರು ಬೇಕು. ಇನ್ನು ಆ ನೌಕರರಿಗೆ ಇನ್ನು ಪೇಮೆಂಟ್ ಕೊಡೋರು ಯಾರ? ಅವ್ರು ಮತ್ತೆ ಓಟಿ ಕೇಳ್ತಾರೆ. ಅದನ್ನ ಓಟಿ ಕೇಳೋರು ಯಾರು? ಓವರ್ ಟೈಮ್ ವರ್ಕ್ ಕೊಡೋರು ಯಾರ? ಯಾಕೆಂದ್ರೆ ಇಲ್ಲಿ ನಿಮ್ಮದು ಜನಸಂಖ್ಯೆ ಈ ಥರ ಬೆಳೀತಾ ಇದೆ ನಿಮ್ಮ ಭಾರತ ದೇಶದಲ್ಲಿ. ಅವ್ರು ಇಲ್ಲಿ ಅಲ್ಲಿ ಓವರ್ ಟೈಮ್ ವರ್ಕ್ ಕೇಳ್ತಾರೆ, ಮತ್ತೆ ಓವರ್ ಟೈಮ್ ಓಟಿ ಕೇಳ್ತಾರೆ. ಅದನ್ನ ಯಾರು ಕೊಡೋರ? ಮೇಂಟೈನ್ ಮಾಡೋರ? ಹಿಂಗೆಲ್ಲ ಬಂಧುಗಳೇ, ಇದಕ್ಕೆ ಏನು ಅರ್ಥ ಇಲ್ಲ, ಏನಿಲ್ಲ, ಗುರ್ತಿಲ್ಲ, ಎಂತಿಲ್ಲ, ಸುಮ್ಮನೆ ಅನಾವಶ್ಯಕ ಮಾತುಗಳಿದ್ದಾವೆ ಇವು. ಇದರಲ್ಲೆಲ್ಲ ಸಮಯ ವ್ಯರ್ಥ ಆಗ್ತದೆ, ಓನ್ಲಿ ಟೈಮ್ ವೇಸ್ಟ್. ಅರ್ಥ ಆಯಿತು? ಇದರಲ್ಲಿ ಯಾವುದೇ ರೀತಿ ಲಾಭ ಇಲ್ಲ, ಖಾಲಿ ಟೈಮ್ ವೇಸ್ಟ್ ಆಗ್ತೈತೆ ನಿಮ್ಗೆ ಅಷ್ಟೇ. ಇದನ್ನೆಲ್ಲ ಬಿಟ್ಬಿಟ್ರಪ್ಪ. ಇದೆಲ್ಲ ಗೊಂದಲದಿಂದ ಹೊರಗೆ ಬರ್ರಿ ಒಂದ್ಸಲ. ಇದೆಲ್ಲ ಗೊಂದಲದಿಂದ ಒಂದ್ಸಲ ಹೊರಗಡೆ ಬರ್ರಿ, ಇಲ್ಲಿ ವಿಚಾರ ಮಾಡಿರಿ ನೀವು ಬಂಧುಗಳೇ. ಜೀವದ ಉತ್ಪತ್ತಿ ಸ್ಥಾನವನ್ನು ಜಿನೇಂದ್ರ ಭಗವಾನರು 84 ಲಕ್ಷ ಯೋನಿ ಹೇಳಿದ್ದಾರೆ. 84 ಲಕ್ಷ ಯೋನಿ. ಇಲ್ಲಿ ಕೇಳ್ರಿ ಈಗ ಅದು ಹೇಗೆ ಅಂತ. ಪೃಥ್ವಿಕಾಯಿ 7 ಲಕ್ಷ, ಪೃಥ್ವಿಕಾಯಿಕ್ 7 ಲಕ್ಷ, ಜಲಕಾಯಿಕ 7 ಲಕ್ಷ, ಅಗ್ನಿಕಾಯಿಕ 7 ಲಕ್ಷ, ವಾಯುಕಾಯಿಕ 7 ಲಕ್ಷ, ನಿತ್ಯ ನಿಗೋದ 7 ಲಕ್ಷ, ಇತರ ನಿಗೋದ 7 ಲಕ್ಷ, ವನಸ್ಪತಿ 10 ಲಕ್ಷ, ದ್ವಿಂದ್ರಿಯ 2 ಲಕ್ಷ, ತ್ರೀಂದ್ರಿಯ 2 ಲಕ್ಷ, ಚತುರಿಂದ್ರಿಯ 2 ಲಕ್ಷ, ಪಂಚೇಂದ್ರಿಯ ತ್ರಿಂಚ 4 ಲಕ್ಷ, ದೇವ 4 ಲಕ್ಷ, ನಾರಕಿ 4 ಲಕ್ಷ, ಮನುಷ್ಯ 14 ಲಕ್ಷ. ಇದನ್ನು ಎಲ್ಲ ನಿಮಗೆ ಕೂಡಿಸಿದಾಗ ನಿಮಗೆ ಬಂತು 84 ಲಕ್ಷ ಯೋನಿ. ಅರ್ಥ ಆಯ್ತು ನಿಮಗೆ? ಇನ್ನು ಇದು 84 ಲಕ್ಷ ಯೋನಿ. ಇನ್ನು ಕುಲಕೋಟಿ ಹೇಳಿದ್ದಾರೆ. ಕುಲಕೋಟಿ ಪೃಥ್ವಿಕಾಯಿಕೆ ಏನಿದೆಯಲ್ಲ, ಪೃಥ್ವಿಕಾಯಿಕದ್ದು 22 ಲಕ್ಷ ಕುಲಕೋಟಿ ಹೇಳಿದ್ದಾರೆ. ಜಲಕಾಯಿಕಿದ್ದು 7 ಲಕ್ಷ ಕುಲಕೋಟಿ ಹೇಳಿದ್ದಾರೆ. ಅಗ್ನಿಕಾಯಿಕಿದ್ದು 3 ಲಕ್ಷ ಕುಲಕೋಟಿ ಹೇಳಿದ್ದಾರೆ, 3 ಲಕ್ಷ. ಇನ್ನು ವಾಯುಕಾಯಿಕಿದೆಯೇ ಅದನ್ನು 7 ಲಕ್ಷ ಕುಲಕೋಟಿ ಹೇಳಿದ್ದಾರೆ. ಮತ್ತೆ ವನಸ್ಪತಿ ಕಾಯಿಕಿದೆ, ಅದನ್ನು 28 ಲಕ್ಷ ಕುಲಕೋಟಿ ಹೇಳಿದ್ದಾರೆ. ದ್ವಿಂದ್ರಿಯ 7 ಲಕ್ಷ ಕುಲಕೋಟಿ ಹೇಳಿದ್ದಾರೆ. ತ್ರೀಂದ್ರಿಯ 8 ಲಕ್ಷ ಕುಲಕೋಟಿ ಹೇಳಿದ್ದಾರೆ. ಚತುರಿಂದ್ರಿಯ 9 ಲಕ್ಷ ಕುಲಕೋಟಿ ಹೇಳಿದ್ದಾರೆ. ಜಲಚರ 12.5 ಲಕ್ಷ ಕುಲಕೋಟಿ ಹೇಳಿದ್ದಾರೆ. ತಲಚರ 9 ಲಕ್ಷ ಕುಲಕೋಟಿ ಹೇಳಿದ್ದಾರೆ. ನಭಚರ 12 ಲಕ್ಷ ಕುಲಕೋಟಿ, ನಾರಕಿ 25 ಲಕ್ಷ ಕುಲಕೋಟಿ, ದೇವ 26 ಲಕ್ಷ ಕುಲಕೋಟಿ, ಮನುಷ್ಯ 14 ಲಕ್ಷ ಕುಲಕೋಟಿ ಹೇಳಿದ್ದಾರೆ. ಇಲ್ಲಿ 199.5 ಲಕ್ಷ ಕುಲಕೋಟಿ ಹೇಳಿದ್ದಾರೆ ನೋಡ್ರಿ. ಇಷ್ಟೆಲ್ಲ ವಿಚಾರದಲ್ಲಿ ಜೀವ ಹುಡ್ತದೆ, ಸಾಯ್ತದೆ, ಹುಡ್ತದೆ, ಸಾಯ್ತದೆ. ಇದಕ್ಕೆ ಕಾರಣ ಏನು ಗೊತ್ತಾ? ಕಾರಣ ಏನಂದರೆ ಜೀವದ ಅದರ ಪರ್ಸನಲ್ 8 ಕರ್ಮಗಳು, ಅಂದರೆ ಜ್ಞಾನವರ್ಣೆ, ದರ್ಶನವರ್ಣೆ, ವೇದನೀಯ, ಮೋಹನೀಯ, ಆಯು, ನಾಮ, ಗೋತ್ರ, ಅಂತರಾಯ. ಈ ಕರ್ಮಗಳ ಬಗ್ಗೆ ಕರ್ಮ ಸಿದ್ಧಾಂತವನ್ನು ತಿಳಿಯಿರಿ ಬಂಧುಗಳೇ. ಈ ಕರ್ಮವನ್ನು ಜೀವ ಸಂಪಾದನೆ ಮಾಡಿಕೊಂಡು ಇಂಥ ಬೇರೆ 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 ಗತಿಯಲ್ಲಿ ಹೋಗ್ತಾ ಇದೆ. ಈ ಕರ್ಮವನ್ನು ಯಾವಾಗ ಜೀವ ನಾಶ ಮಾಡ್ತದೆ ಆವಾಗಲೇ ಇದು ಜೀವ ಮುಕ್ತ ಆಗ್ತದೆ. ಆ ಕರ್ಮವನ್ನು ನಾಶ ಮಾಡುವಂಥ ಕ್ರಮಗಳು, ಅದಕ್ಕೋಸ್ಕರ ತಪಸ್ಸುಗಳು ಎಲ್ಲನೂ ಜೈನ ಶಾಸ್ತ್ರದಲ್ಲಿ ಬೇರೆ ಬೇರೆ ಉಪದೇಶದಲ್ಲಿ ಉಪಲಬ್ಧ ಇದ್ದಾವೆ. ನೀವು ಅಲ್ಲಿಂದ ಕೇಳಿ ತಿಳಿಯಿರಿ. ಮತ್ತೆ ಇನ್ನು ಯಾರಿಗೂ ಮತ್ತೆ ಪುನರ್ಜನ್ಮ ಇದೆಯಾ ಅಂತ ಯಾರಿಗೂ ಪ್ರಶ್ನೆ ಕೇಳಕ್ಕೆ ಹೋಗಬೇಡಿ. ಈ ವ್ಯರ್ಥ ಪ್ರಶ್ನೆ ಇದೆ. ಇದರಲ್ಲಿ ಏನು ಅರ್ಥ ಇಲ್ಲ, ಗುರ್ತ ಇಲ್ಲ, ಕರುಳಿಲ್ಲ, ತಿರುಳಿಲ್ಲ, ಏನಿಲ್ಲ, ಸಾರಿಲ್ಲ. ಇದರಲ್ಲಿ ಏನು ಉಪ್ಪಿಲ್ಲ, ಕಾರಿಲ್ಲ, ರಸ ಇಲ್ಲ, ಏನಿಲ್ಲ. ಇದರಲ್ಲಿ ಏನು ಲಾಭ ಇಲ್ಲ. ಅರ್ಥ ಆಯ್ತು ನಿಮಗೆ? ಸುಮ್ಮನೆ ಟೈಮ್ ಎಷ್ಟು. ನೀವು ಇದನ್ನು ಮಾಡಕ್ಕೆ ಹೋಗ್ಬೇಡ್ರಿ ಬಂಧುಗಳೇ. ಇವತ್ತಿಗೆ ಬಿಟ್ಟುಬಿಡ್ರಿ ನೀವು. ಪುನರ್ಜನ್ಮ ಇದೆಯಾ ಈ ಪ್ರಶ್ನೆನೇ ಅಲ್ಲ. ಯಾಕೆಂದರೆ ಆತ್ಮ ಸಾಯೋದೇ ಇಲ್ಲ ಅಂದರೆ ಇನ್ಮೇಲೆ ಪುನರ್ಜನ್ಮ ಇದೆಯೋ ಅನ್ನೋದು ಪ್ರಶ್ನೆ ಇಲ್ಲಿಂದ ಬಂತು. ಕರ್ಮವನ್ನು ಖಾಲಿ ಮಾಡಿದಂಥ ಜೀವ ಇಲ್ಲಿಂದ ಸೀದಾ ಎಲ್ಲಿಗೆ ಹೋಗ್ತದೆ? ಈ ಭೂಮಿಯಿಂದ ಸಂಪೂರ್ಣ ಮೇಲೆ, ಅಂದರೆ ಲೋಕಾಕಾಶದ ಅಗ್ರಭಾಗ. ಅದರಿಂದ ಮುಂದೆ ಆ ಕಡೆ ಧರ್ಮದ್ರವ್ಯ ಇರೋದಿಲ್ಲ, ಅಲೋಕಾಕಾಶ ಪ್ರಾರಂಭ ಆಗ್ತದೆ. ಅಲ್ಲಿವರೆಗೆ ಗಮನ ಮಾಡ್ತದೆ ಸಿದ್ಧ ಭಗವಾನರ ಜೀವ. ಅಲ್ಲಿ ಹೋಗಿ ಆತ್ಮಪ್ರದೇಶ ಮಾತ್ರ ಸ್ಥಿತ ಆಗ್ತದೆ. ಆದರೆ ಅಲ್ಲಿ ಶರೀರ ಇರೋದಿಲ್ಲ, ಆತ್ಮಪ್ರದೇಶ ಮಾತ್ರ ಇರ್ತದೆ. ಆದರೆ ಆತ್ಮನ ಸಾವು ಇಲ್ಲ, ಇಲ್ಲಿಲ್ಲ. ಜೀವ ನರಕದಲ್ಲಿಲ್ಲ ಅಂದರೆ ತಿರ್ಯಂಚದಲ್ಲಿದೆ, ತಿರ್ಯಂಚದಲ್ಲಿಲ್ಲ ಅಂದರೆ ಮನುಷ್ಯದಲ್ಲಿದೆ, ಮನುಷ್ಯದಲ್ಲಿಲ್ಲ ಅಂದರೆ ದೇವದಲ್ಲಿದೆ, ದೇವದಲ್ಲೂ ಇಲ್ಲ ಅಂದರೆ ಇನ್ನು ಸಿದ್ಧಗತಿಯಲ್ಲಿದೆ. ಎಲ್ಲರೂ ಒಂದು ಕಡೆ ಜೀವ ಇದೆ. ಅರ್ಥ ಆಯಿತು? ಈಗ ಮಹಾವೀರ ಭಗವಾನರು ಇವರೆಲ್ಲ ಋಷಭನಾಥರಿಂದ 24 ತೀರ್ಥಂಕರೆಲ್ಲ ಹೋದ್ರಲ್ಲ, ಅವರೆಲ್ಲ ಸತ್ತಿಲ್ಲ. ಅವರೆಲ್ಲ ಆ ಆತ್ಮಗಳೆಲ್ಲ ಎಲ್ಲಿದ್ದಾವೆ? ಎಲ್ಲ ಸಿದ್ಧಾಲಯದಲ್ಲಿ ಎಲ್ಲ ವಿರಾಜಮಾನ ಇದ್ದಾವೆ, ಸಿದ್ಧಲೋಕದಲ್ಲಿ ವಿರಾಜಮಾನ ಇದ್ದಾವೆ. ಅರ್ಥ ಆಯಿತು? ನಾವು ಕರ್ಮಗಳ ಸಹಿತ ಇರೋದ್ರಿಂದ ನಾವು ಈ ಚತುರ್ಗತಿಯಲ್ಲಿ ಭ್ರಮಣ ಮಾಡ್ತಾ ಇದ್ದೀವಿ. ನಾವು ಈಗ ಮನುಷ್ಯ ಗತಿಯಲ್ಲಿ ಇದ್ದೀವಿ. ಅರ್ಥ ಆಯಿತು? ಹೀಗೆ ಜಿನೇಂದ್ರ ಭಗವಾನರು ಏನು ಹೇಳಿ ಯಾವ ರಸ್ತೆಯಲ್ಲಿ ಅವರು ಮೋಕ್ಷಕ್ಕೆ ಹೋದರು, ಯಾವ ರಸ್ತೆಯಲ್ಲಿ ಅವರು ಕರ್ಮಗಳನ್ನು ನಾಶ ಮಾಡಿದ್ರು ಅನ್ನೋದನ್ನು ಬೇರೆ ಜಿನೇಂದ್ರ ಭಗವಾನರ ಬೇರೆ ಸಾಕಷ್ಟು ಉಪದೇಶಗಳಿದ್ದಾವೆ. ಅದರಿಂದ ನೀವು ನೋಡಿ ತಿಳ್ಕೊಬೋದು. ಇಲ್ಲಾಂದರೆ ಸಮ್ಯಕ್ ಗುರುಗಳ ಹತ್ರ ಉಪದೇಶದಿಂದ ನೀವು ಅದನ್ನ ಪ್ರಾಪ್ತ ಮಾಡಿಕೊಳ್ಬೋದು. ಅರ್ಥ ಆಯಿತು?
ಇದು ಇನ್ನು ಯಾರಿಗೂ ನೀವು ಕೇಳಕ್ಕೆ ಹೋಗ್ಬೇಡ್ರಿ ಪುನರ್ಜನ್ಮ ಇದೆಯೋ ಈ ಪ್ರಶ್ನೆಯನ್ನು ಕೇಳಬೇಡಿ, ಈ ಪ್ರಶ್ನೆ ತಪ್ಪಿದೆ. ಅರ್ಥ ಆಯಿತು? ಜೀವ ಸಾಯದೇ ಇಲ್ಲ ಅಂದಮೇಲೆ ಇನ್ನು ಪುನರ್ಜನ್ಮ ಎಲ್ಲಿಂದ? ಶರೀರ ಸತ್ತೋಗ್ತದೆ. ಶರೀರ ಹುಟ್ಟಿದೆ ಸಾಯ್ತದೆ. ಶರೀರ ಅದು ಸ್ವಭಾವ ಇದೆ ಶರೀರದ್ದು. ನಾವು ಆವಾಗ ಹುಡುಗರಿದ್ದು ಈಗ ಇನ್ನು ಮುದುಕರಾಗಿದ್ದೀವಿ, ಇನ್ನೊಂದು ಸ್ವಲ್ಪ ಅದರಲ್ಲಿ ಶರೀರ ಬಿಟ್ಟು ಹೋಗ್ತದೆ. ಅದು ಶರೀರದ ಸ್ವಭಾವ ಇದೆ. ಅದು ಆತ್ಮನ ಸ್ವಭಾವ ಅದಲ್ಲ. ಆತ್ಮ ಅಜರಾಮರ ಇದೆ. ಅದು ಶರೀರ ಏನು ಅಂದರೆ ಮನುಷ್ಯ ದಿನಕ್ಕೊಂದೊಂದು ಬಟ್ಟೆಗಳನ್ನು ಬದಲಾಯಿಸ್ತಾನಲ್ಲ. ಒಂದು ದಿವಸ ಕೆಂಪು ಬಣ್ಣದ ಬಟ್ಟೆ, ಒಂದು ದಿವಸ ನೀಲಿ ಬಣ್ಣದ ಬಟ್ಟೆ, ಒಂದು ದಿವಸ ಹಸಿರು ಬಣ್ಣದ ಬಟ್ಟೆ, ಒಂದು ದಿವಸ ಬಿಳಿ ಬಣ್ಣದ ಬಟ್ಟೆ, ಈ ಥರ ಮನುಷ್ಯ ಬಟ್ಟೆಗಳನ್ನು ಬದಲಾಯಿಸ್ತಾನೆ ನೋಡ್ರಿ. ಅದೇ ರೀತಿ ಆತ್ಮ ಕೂಡ ಬೇರೆ ಬೇರೆ ಶರೀರಗಳನ್ನು ಬದಲಾಯಿಸ್ತಾ ಹೋಗ್ತದೆ. ಅಷ್ಟೇ, ಆತ್ಮ ಸಾಯಲ್ಲ. ಆತ್ಮ ಅನಂತ ಕಾಲದಿಂದ ಇದೆ, ಮತ್ತೆ ಇನ್ನು ಅನಂತ ಕಾಲ ತನಕ ಮುಂದೆ ಇರ್ತದೆ. ನೀವು ಯಾವಾಗ ಕೇಳ್ಬೋದು, ಹೇಗೆ ಯಾರು ಒಬ್ಬರು ಸೃಷ್ಟಿ ಮಾಡಲೇಬೇಕಲ್ಲ, ಪ್ರಪ್ರಥಮವಾಗಿ ಆ ಆತ್ಮ ಹೇಗೆ ಸೃಷ್ಟಿಯಾಗಿ ಬಂದ ಅಂತ ನಾನು ನಿಮಗೆ ಕೇಳ್ತೀನಿ. ಒಂದೇ ಪ್ರಶ್ನೆ ಕೇಳ್ತೀನಿ, ಅದರ ಉತ್ತರ ಕೊಟ್ಟುಬಿಡ್ರಿ ನೀವು. ಈ ಆಕಾಶ ಯಾವತ್ತು ಸೃಷ್ಟಿ ಆಯಿತು ಆ ಡೇಟ್ ನನಗೆ ತಗೋಬರ್ರಿ. ಈ ಆಕಾಶ ಪ್ರದೇಶ ಕಾಣ್ತದಲ್ಲ ನಿಮಗೆ, ಇಷ್ಟು ಭಯಂಕರವಾದ ದೊಡ್ಡ ವಿಸ್ತಾರವಾದ ಆಕಾಶ ಪ್ರದೇಶ ಕಾಣ್ತದಲ್ವ ನಿಮಗೆ? ನೋಡಿದ್ರಲ್ಲ ನೀವು, ನೋಡಿದ್ದು ಕಾಣ್ತದಲ್ಲ ನಿಮಗೆ? ನನಗೆ ಫಸ್ಟ್ ನೀವು ಒಂದು ಪ್ರಶ್ನೆಗೆ ಉತ್ತರ ತಗೋಬರ್ರಿ. ನನ್ನ ಪ್ರಶ್ನೆಗೆ, ಈ ಆಕಾಶ ಯಾವ ಡೇಟಿಗೆ ಅಂದರೆ ಯಾವ ತಾರೀಕಿಗೆ ಉತ್ಪತ್ತಿ ಆಯಿತು, ಇದನ್ನು ನನಗೊಂದು ಸ್ವಲ್ಪ ನೀವು ತಗೋಬರ್ರಿ. ಅದೇ ಸಮಯಕ್ಕೆ ನಾನು ನಿಮ್ಗೆ ಉತ್ತರ ಕೊಡ್ತೀನಿ, ಜೀವ ಯಾವಾಗ ಉತ್ಪತ್ತಿ ಆಯಿತು ಅಂತ ನಾನು ನಿಮ್ಗೆ ಉತ್ತರ ಕೊಡ್ತೀನಿ. ಅರ್ಥ ಆಯ್ತು ಬಂಧುಗಳೇ? ಆದ್ದರಿಂದ ಹಿಂಗೆ ನೀವು ಕೇಳಕ್ಕೆ ಹೋಗಬೇಡಿ. ಆಕಾಶ ಇವತ್ತು ನಿನ್ನೆ ಉತ್ಪತ್ತಿ ಆದದಲ್ಲ, ಅದು ಅನಂತ ಕಾಲದಿಂದ ಇನ್ನು ಹೀಗೇನೇ ಇದೆ. ಇವತ್ತು ಹಾಗೆ ಇದೆ, ಇನ್ನು ಅನಂತ ಕಾಲ ತನಕ ಹಾಗೆ ಇರ್ತದೆ. ಅದೇ ರೀತಿ ಆತ್ಮ ಕೂಡ ಅನಂತ ಕಾಲದ ಹಿಂದೆ ಆತ್ಮನೇ ಇತ್ತು, ಇವತ್ತು ಇದೆ, ಅನಂತ ಕಾಲ ತನಕ ಹಿಂಗೇನೆ ಇರುತ್ತೆ. ಅಂದರೆ ನಮ್ಮದು ಇಲ್ಲಿ ನರಕ, ತಿರಿಯಂಚ, ಮನುಷ್ಯ, ದೇವ ಈ ಗತಿ ಓಡಾಟ ಏನಿದೆಯಲ್ಲ, ಇದನ್ನು 84 ಲಕ್ಷದ ಯೋನಿಯ ಓಡಾಟ ಅಂತ ಜಿನೇಂದ್ರ ಭಗವಾನ್ ಹೇಳಿದ್ದಾರೆ. ಅರ್ಥ ಆಯಿತು? ಈ ಕರ್ಮಗಳನ್ನು ಸಾಕಷ್ಟು ಜೀವಗಳು ಈ ಚತುರ್ಗತಿ ಭ್ರಮಣವನ್ನು ನಾಶ ಮಾಡಿ, ಅಂದರೆ ಈ ಮಹಾ ದುಃಖವನ್ನು ನಾಶ ಮಾಡಿ ಸಿದ್ಧ ಭಗವಾನರಾಗಿ ಹುಟ್ಟಿದಾವೆ. ಆದರೆ ಸಿದ್ಧ ಭಗವಾನರಾಗಿ ಹುಟ್ಟಿದ್ದಲ್ಲ, ಸಿದ್ಧ ಭಗವಾನರು ಆಗಿದ್ದಾವೆ ಆ ಜೀವಗಳು. ಅರ್ಥ ಆಯಿತು? ಅವರನ್ನು ನಾವು ನಮೋ ಸಿದ್ಧಾಣಮ್ಮ ಅಂತೀವಿ, ಅಂದರೆ ಅವರಿಗೆ ನಮಸ್ಕಾರ ಮಾಡ್ತೀವಿ, ಆ ಸಿದ್ಧ ಭಗವಾನರಿಗೆ. ಅರ್ಥ ಆಯಿತು? ಇನ್ನು ನಿಮ್ಗೇನಾದ್ರು ಉಳಿದಿರ್ಬೇಕೇನಾ ಅಲ್ಲ ಪುನರ್ಜನ್ಮದ ಬಗ್ಗೆ ಸಂಶಯ? ಅದನ್ನು ನಾವು ನಿರ್ಣಯ ಮಾಡೋಕ್ಕಾಗಲ್ಲ. ಇನ್ನು ನಿಮಗೆ ನೀವೇ ಜವಾಬ್ದಾರಿ ಇದ್ದೀರಿ, ನಿಮ್ಮ ಜ್ಞಾನಕ್ಕೆ ನೀವೇ ಜವಾಬ್ದಾರಿ ಇದ್ದೀರಿ. ಜಯ ಬಲು ಮಹಾವೀರ ಭಗವಾನರಿಗೆ ಜಯವಾಗಲಿ. ಸಮಸ್ತ ಶಿಕ್ಷಣ ಗುರುಗಳಿಗೆ ಜಯವಾಗಲಿ. ದೀಕ್ಷಾ ಗುರು ಪೂಜ್ಯ ಉಪದೇಶದ ನಗರ ಅರದ್ಬಲಿ ಮಹಾರಾಜರಿಗೆ ಜಯವಾಗಲಿ.